शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं कदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಯಾವ್ದಾಗಬೇಕಪ್ಪ ಯದಾವಿ ಕರೋತಿಯ 592ನೇ ಭಾಷೆ ಬರ್ತದೆ ಅರ್ಥ ಆಗಿತ್ತು ಒಳ್ಳೆ ಅರ್ಥ ಆಗಿತ್ತಾ? ಅದೇ ನಿನ್ ಕೃತ್ಯಾದಿಶು ಭವಿಷ್ಯದ ಫಲಂ ಲಬ್ಧ ಇತ್ಯುಚ್ಯತೆ. ಯದಾ ಯಥಾ ದೃಷ್ಟ ಫಲಸುಖಾಕೃತಿ ತಥಾಪೇನ ಅಸುಖಂ ಲಬ್ಧವತ್ತು. ಹೇಗೆ ಕೃತಿ ಅನ್ನೋದು ದೃಷ್ಟವಾದ ಫಲವನ್ನು ಸುಖವನ್ನು ಉಳ್ಳದ್ದಾಗಿದೆ, ಹಾಗೆಯೇ ಏನೇ ಆಗಲಿ ಅಸುಖಂ ಸುಖವನ್ನ ಪಡೆಯಲ್ಲ ಅಂತ ಅಂದ್ಕೊಂಡ್ರೆ ಮಾಡಕ್ ಹೋಗಲ್ಲ. ಅಲ್ಲೇನು ಸುಖ ಇಲ್ಲ, ಅಲ್ಲೇನು ಲಾಭ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಭವಿಷ್ಯದ ಫಲಂ ಲಬ್ಧ ಇತ್ಯುಚ್ಯತೆ. ಹಿಂಗಾದು ಫಲ ಆಗತ್ತೆ ಅಂತಂದ್ರೆ ಅವು ಮಾಡಕ್ ಹೋಗ್ತಾನೆ. ತದುದ್ದೇಶ ಪ್ರವೃತ್ತಿ ಬರ್ತೇ ಅದನ್ನ ಮುಂದಿನ ಫಲವನ್ನು ಉದ್ದೇಶಿಸಿಕೊಂಡು ಪ್ರವೃತ್ತಿ ಆಗೋದು ಹೊಂದುತ್ತದೆ. ಆದ್ದರಿಂದ ಕೃತಿ ಆದ್ಮೇಲೆ ಫಲಕ್ಕಾಗಿ ಕೃತಿ. ಅಥ ಇದಾನಿಂ ಕೃತ್ಯಾದಿಷು ಉತ್ತರೋತ್ತರೇಷು ಸತ್ಸು ಸತ್ಯಂ ಸ್ವಯಮೇವ ಪ್ರತಿಭಾಸತೆ ಇತಿ ನ ತದ್ವಿಜ್ಞಾನ ಪೃಥಗ್ಯರ್ಥಃ ಕಾರ್ಯಃ ಇತಿ ಪ್ರಾಪ್ತಂ. ಇನ್ನು ಈಗ ಕೃತ್ಯಾದಿಗಳು ಇದ್ದುಬಿಟ್ರೆ ಅದೇ ಕೃತಿ, ನಿಷ್ಠೆ, ಶ್ರದ್ಧಾ, ಮನನ, ವಿಜ್ಞಾನ ಮತ್ತು ಸತ್ಯ ಈ ಕೃತ್ಯಾದಿಗಳ ಇದ್ದುಬಿಟ್ರೆ ಮುಂದೆ ತಾನೇ ಉಂಟಾಗುತ್ತೆ ಅಂತಾಗಿ ಸತ್ಯ ಸ್ವರೂಪವಾದ ಪರಮಾತ್ಮ ತಾನೇ ತೋರ್ಕೊಂಡ್ಬಿಡ್ತಾನೆ. ಮತ್ತೆ ಅದನ್ನು ಕಂಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಈ ರೀತಿ ಪೂರ್ವಕ್ಷ ಬರಲಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ. ತಥೈದ ಮುಚ್ಯತೆ ಕಂತೇವ ಜಿಜ್ಞಾಸಿತವ್ಯಮಿತಿ. ಸುಖ ಸ್ವರೂಪ ವಿಜ್ಞಾನ ಮಾಡ್ಕೋಬೇಕು, ಆಮೇಲೆ ಸತ್ಯ ಗೊತ್ತು. ಸುಖ ಸತ್ಯ ಒಂದೇ. ಸುಖವನ್ನೇ ತಿಳ್ಕೊಬೇಕ ಕಳೆಯ ನಾರದ, ಸುಖ ವಿಚಾರ ಮಾಡ್ಬೇಕಳಯ್ಯ ಅಂದ್ರು. ಅದಕ್ಕೆ ಸುಖಂ ಭಗವೋ ವಿಜಿಜ್ಞಾಸೆ ಇತ್ಯಭಿಮುಖೀಭೂತಾಯ ಸುಖಂ ಭಗವೋ ವಿಜಿಜ್ಞಾಸೆ ಇತ್ಯಭಿಮುಖೀಭೂತಾಯ ಪೂಜ್ಯರೇ, ಹಾಗಾದೆ ಸುಖವನ್ನೇ ನಾನು ವಿಚಾರ ಮಾಡೋದಕ್ಕೆ ಇಷ್ಟಪಡುತ್ತೇನೆ. ಸುಖವನ್ನೇ ನಂಗೆ ತಿಳಿಸ್ಕೊಡಿ. ಸುಖ ಹೇಗಿರುತ್ತೆ, ಸುಖ ಸ್ವರೂಪ ಏನು, ತತ್ವ ಏನು ಅಂತ ಕೇಳೋಣ. ಅದಕ್ಕೆ ಹೇಳ್ತಾರೆ ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಭೂಮಾತ್ಮೇವ ವಿಜಿಜ್ಞಾಸಿತವ್ಯ ಇತಿ ಭೂಮಾನಂ ಭಗವೋ ವಿಜಿಜ್ಞಾಸ ಇತಿ ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ವಿಜಿಜ್ಞಾಸಿತವ್ಯ ಇತಿ ಭೂಮಾನಂ ಭಗವೋ ವಿಜಿಜ್ಞಾಸ ಇತಿ. ಯಹ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತಿ ಭೂಮಾ ಏವ ಸುಖಂ ಭೂಮಾ ತು ಏವ ವಿಜಿಜ್ಞಾಸಿತವ್ಯಃ. ಭೂಮಿ ಶಬ್ದ ಪುಲ್ಲಿಂಗ, ಭೂಮನ್ ಶಬ್ದ ಭೂಮಾ ಭೂಮಾನು ಭೂಮಾನ ವಿಜಿಜ್ಞಾಸಿತವ್ಯಃ ಇತಿ ಭೂಮಾನಂ ಭಗವಃ ವಿಜಿಜ್ಞಾಸೆ ಇತಿ. ನೋಡಪ್ಪ, ಸುಖ ಯಾವುದು ಅಂದ್ರೆ ತುಂಬಾ ಯಾವುದು ಅದು ಸುಖ, ಜಾಸ್ತಿ ಆಗೋದು ಸುಖ. ಲೋಕದಲ್ಲಿ ಗೊತ್ತಾ, ಚಿಕ್ಕ ಮಕ್ಕಳಿಗೂ ಗೊತ್ತು. ಈ ಚಿಕ್ಕ ಮಕ್ಕಳಿಗೆ ಚಕ್ಲಿ ಕೊಡ್ಬೇಕಾದ್ರೆ ಆ ಚಕ್ಲಿ ಮುರಿದ್ಬಿಟ್ಟು ಒಂದು ಬಳ್ಳಿ ಕೊಡಿ, ಓ ನಂಗೆ ಇಷ್ಟೇನಾ ಅಂತ ಅನ್ನತ್ತೆ. ನಂಗೆ ಇಡೀ ಚಕ್ಲಿ ಕೊಡು ಅನ್ನತ್ತೆ. ಒಂದು ರೊಟ್ಟಿ ಮುರಿದು ಕೊಡಿ, ಓ ನಂಗೆ ಇಷ್ಟೇನಾ ಅನ್ನತ್ತೆ. ಪೂರ್ತಿ ರೊಟ್ಟಿ ಕೊಡಬೇಕು. ಇನ್ನೊಬ್ಬರು 2 ರೊಟ್ಟಿ ಕೊಡೋ, ನಂಗೂ 2 ರೊಟ್ಟಿ ಕೊಡೋ. ಜಾಸ್ತಿ ಸುಖ ಅಂತ ಗೊತ್ತು ಲೋಕದವರಿಗೆ. 10 ರೂಪಾಯಿಗಿಂತ 100 ರೂಪಾಯಿ ಒಳ್ಳೆಯದು, 100 ರೂಪಾಯಿಗಿಂತ 1000 ರೂಪಾಯಿ, 1000 ರೂಪಾಯಿಗಿಂತ ಲಕ್ಷ, ಲಕ್ಷಕ್ಕಿಂತ ಕೋಟಿ, ಕೋಟಿ 10 ಕೋಟಿ. ಜಾಸ್ತಿ ಇದು ತುಂಬಾ ಇದೆ ಸುಖ. ತುಂಬಾ ಇದೆ ಸುಖ ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಅದು ಮನುಷ್ಯ ಅಂದ್ಕೊಂಡಿದ್ದಾನೆ ಮನೆ 4 ಮನೆ ಸುಖ, 8 ಕಾರು ಎಲ್ಲ ಸುಖ. ಆದರೆ ಈ ರೀತಿ ಈ ದೇಹವನ್ನು ಕೇಂದ್ರ ಮಾಡ್ಕೊಂಡು ತುಂಬಾ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಆಗೋದಿಲ್ಲ. ಅದು ತುಂಬಾ ಆಗಿರೋದೇ ಜಾಸ್ತಿ. ಎಷ್ಟು ಬೆಂಗಳೂರು 10 ಮನೆ ಮಾಡ್ಕೊಂಡ್ರು, ಇನ್ನು ಎಷ್ಟು ಮನೆ ನಿಮ್ದು ಅಲ್ಲದೆ ಇರೋದು? ಲಕ್ಷಾಂತರ ಮನೆ ನಿಮ್ದಲ್ಲ, 10 ಮನೆ ನಿಮ್ದು. 10 ಮನೆ ಅಂದು ಒಂದು ಹೆಮ್ಮೆ ಪಡ್ಬೋದು. ಅಲ್ಲದೆ ಇರೋದು ಎಷ್ಟು ಯೋಚನೆ ಮಾಡು. 10 ಕಾರ್ ಇಟ್ಕೊಂಡೇ ತಿಳ್ಕೊ, ಇನ್ನು ಅಲ್ಲದೆ ಇರೋದು ಕಾರ್ ಎಷ್ಟು?
ಆದ್ರಿಂದ ನಾವು ತುಂಬಾ ನಾವೇನೋ ಒಂದು ಇದಿಟ್ಕೊಂಡಿದ್ದೀವಿ, ಈ ದೇಹವನ್ನು ಕೇಂದ್ರ ಇಟ್ಕೊಂಡು ದೇಹಕ್ಕೆ ಅನುಕೂಲವಾದ ತುಂಬ ಅಂತ. ಈ ತುಂಬ ಇದಲ್ಲ. ತುಂಬ ಅಂದ್ರೆ ಹೋಲಿಕೆಯಲ್ಲಿ ತುಂಬ ಆಗ್ಬೇಕಪ್ಪ. ಇನ್ಫಿನಿಟಿವ್, ಅನಂತವಾಗಿರತಕ್ಕಂತಹ ಬಹಳ ಇದೆಯಲ್ಲ, ಅದು ನಿಜ ಸುಖ. ಕರೆಕ್ಟು. ಆ ಸುಖವೇ ಇಲ್ಲೆಲ್ಲ ಬಂದಿರೋದು. ಇಲ್ಲೇ ಒಂಚೂರು ಚಕ್ಲಿ ಕೊಟ್ರೆ ಇಷ್ಟೇನಾ, ಚೂರು ರೊಟ್ಟಿ ಕೊಟ್ರೆ ಇಷ್ಟೇನಾ, ನಂಗೆ ಇನ್ನೂ ಕೊಡೋ, ತುಂಬ ಬೇಕು ಎಲ್ರಿಗೂ ಇದೆ. ತುಂಬ ಬೇಕು ಯಾತಕ್ಕೇನೆ ಸುಖ ಅಂತ, ತುಂಬ ಆಗ್ಬಿಟ್ರೆ ಸುಖ ಅಂತ ಅನ್ಕೊಂಡಿದ್ದೆವು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಾಗಿ ಬೈ ಬರ್ತಾಗಿ ಗೊತ್ತಿರುವಂತಹ ವಿಚಾರ ಯಾವುದೋ, ಜಾಸ್ತಿ ಇದ್ರೆ ಸುಖ ಅಂತ. ಜಾಸ್ತಿ ಹೇಗಾಗುತ್ತೆ, ಯಾವ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಯೋ ವೈ ಭೂಮಾ, ಮನುಷ್ಯ ಪ್ರತ್ಯಯ ಯಾವುದು ಅನಂತವೋ ಅಪರಿಮಿತವೋ ತುದಿ ಇಲ್ಲದ್ದೋ ಅದಕ್ಕಣಪ್ಪ ಸುಖ ಅಂದರು. ಇಡೀ ಬೆಂಗಳೂರಿನಿಂದ ಅದು ಸುಖ ಅಲ್ಲ ಅಂದ್ರು. ಯಾಕೆ? ಬೆಂಗಳೂರಿನ ಆಗದೆ ತುಂಬ ಆಯ್ತು. ಇದು ಎಂಡ್ ಇರಬಾರ್ದು, ತುದಿ ಇರಬಾರ್ದು, ಮುಗೀತು ಇರಬಾರ್ದು, ಲಿಮಿಟೇಷನ್ ಇರಬಾರ್ದು. ಅದು ಸುಖ ಅನಂತ. ಇಡೀ ಅವಸ್ಥೆಯೇ ತಾನಾಗಿ ತಗೊಂಡ್ರೆ ಅಪ್ಪ ಈ ನಾನಲ್ಲದ್ದೇ ಇರೋದು ಏನೂ ಇಲ್ಲ ಜಗತ್ತಲ್ಲಿ ಅಂದ್ರೆ ಅದು ಸುಖ. ನಾ ಅಲ್ಪೇ ಸುಖಮಸ್ತಿ. ಇದು ಲೋಕದಲ್ಲಿ ಗೊತ್ತು. ಕಮ್ಮಿ ಆಗ್ಬಿಟ್ರೆ ನೀವು ಊಟದಲ್ಲಿ ಇಷ್ಟೇ ಬಡಿಸ್ಬಿಡಿ. ಯಾಕೆ ಇಷ್ಟೇ ಬಡಿಸ್ತೀರಾ? ಅಯ್ಯೋ ಇದು ಸ್ವಲ್ಪ ಬಡಿಸಿ ಸಾರ್, ಜಾಸ್ತಿ ಬಡಿಸ್ರಿ, ಚೆನ್ನಾಗಿ ಬಡಿಸ್ರಿ. ಇಷ್ಟೇ ಬಡಿಸಿದ್ರೆ ಬೇಜಾರು ಮಾಡ್ಬೋದು, ಇಷ್ಟು ಹಾಕ್ಬೇಕು, ಆವಾಗ ಪರವಾಗಿಲ್ಲ. ಕಮ್ಮಿ ಆದ ಬೇಜಾರು ದುಃಖ ಅನ್ನೋದು ಲೋಕದಲ್ಲೇ ಪ್ರಾಣಿ ಮಾತ್ರಕ್ಕೆ, ಪಕ್ಷಿ ಮಾತ್ರ, ಮನುಷ್ಯ ಮಾತ್ರಕ್ಕೆ ಗೊತ್ತು. ನಾಲ್ಪೇ ಸುಖ, ಅಲ್ಪದಲ್ಲಿ ಸುಖ ಇಲ್ಲ. ಭೂಮಿಯವ ಸುಖಂ, ತುಂಬ ಆದ್ರೆ ಪ್ಲೆಂಟಿ ಸಮೃದ್ಧಿಯಾಗಿರ್ಬೇಕು, ಅದು ಸುಖ. ಹಾಗಾದ್ರೆ ಭೂಮವನ್ನೇ ವಿಚಾರ ಮಾಡ್ಬೇಕಣ್ಣಯ್ಯ. ಯಾರು ಹೇಳಿದ್ದೋ? ನಾರದರಿಗೆ. ಯಾವುದೊಳಗೆ ವಿಚಾರ ಮಾಡಬೇಕು? ಪೂಜ್ಯರೇ ಅಂತ ಏನಪ್ಪ ಅದನ್ನೇ ವಿಚಾರ ಮಾಡ್ತೀನಿ. ಆಯ್ತು, ಭೂಮವನ್ನೇ ಹೇಳಿ, ಭೂಮ ಸ್ವರೂಪ ಹೇಳಿ, ಭೂಮದ ಲಕ್ಷಣ ಹೇಳಿ, ಭೂಮದ ತತ್ವ ಹೇಳಿ, ನಾನು ತಿಳ್ಕೊಳ್ತೀನಿ. ಭೂಮ ಯಾವ ಹೇಳಿ ಅಂತಂದ. ಭಾಷ್ಯ ಯೋ ವೈ ಭೂಮ ಮಹತ್, ಯೋ ವೈ ಭೂಮ ಮಹತ್ ನಿರತಿಶಯಂ ಬಹು ಇದು ಪರ್ಯಾಯ. ಯಾವುದು ಭೂಮವೋ, ಭೂಮನೇನೋ ಮಹತ್ತು, ನಿರತಿಶಯ, ಬಹು ತುಂಬಾ ಹೆಚ್ಚಿಂದು, ಹೋಲಿಕೆ ಇಲ್ಲದೇ ಇರತಕ್ಕದ್ದು, ಅನಂತ. ಅದು ಒಂದೇ ಅರ್ಥದ್ದಾದ ಪದಗಳು. ಪರ್ಯಾಯ ಭೂಮ ಮಹತ್ತು, ನಿರತಿಶಯ, ಬಹು, ಅನಂತ ಅದು ಇಟ್ಕೋಬಹುದು. ಅನಂತ ಅದೇ ಅರ್ಥ. ಪದೇ ಪದೇ ತತ್ ಸುಖಂ, ಅದು ಸುಖ ಅನ್ನೋದು ಯಾರು ಹೋಗ್ತಾರೆ. ಏನು ಇದೆ ಅವ್ರಿಗೆ, ಎಷ್ಟಿದೆ ಕೊಂಡ್ರು ಈ ಅಂದ್ರೆ ಲೋಕದಲ್ಲಿ ತುಂಬಾ ಸುಖ. ಬಿಲ್ಗೇಟ್ಸ್ಗೆ ಕೋಟಿ ದುಡ್ಡಿದೆ ಕಂಡ್ರೆ ಸುಖ ಅಂತ. ಆದ್ರೆ ಅವನ ತಾವ ಕೇಳಿ ಎಷ್ಟು ಸುಖ ಅಂತ. ನಿದ್ದೆ ಬರಲ್ಲ ಅಂತಾನೆ, ಕೋರ್ಟಿಗೆ ಎಳಿತಾರೆ. ಜಗಳ ಇದು ಇದಾಗಿದೆ, ಡೈವರ್ಸ್ ಆಗ್ಬೇಕು, ಬಿಡ್ಬೇಕು, ಏನೇನೋ ಕರ್ಕೊಂಡು ಅಪ್ಪ ಪಡ್ಕೊಂಡು ಗಲಾಟೆ ಸಿಕ್ಕಾಕೊಂಡಿದ್ದಾನೆ, ಡೈವರ್ಸ್. ಇನ್ನು ಹೆಚ್ಚು ಕಮ್ಮಿ ಆದ್ರೆ ಅದೇ ಜೈಲಿಗೆ ಹಾಕ್ಬಿಡ್ತಾರೆ. ಅದು ಬೇರೆ ಕಷ್ಟ. ಈ ಸ್ಟೆಪ್ ಕೇಸ್ ಆಗ್ಬಿಟ್ರೆ ಬಿಲ್ಗೇಟ್ಸ್ ಬಿಡಲ್ಲ, ಜೈಲಿಗೆ ಹಾಕ್ಬಿಡ್ತಾರೆ. ಅಯ್ಯಯ್ಯ ಇದೆ ಅಂತ ಸುಖ ಅಂದ್ರೆ ಅದು ತುಂಬಾ ಹೆಚ್ಚಿಂದು ಸುಖ ಅನ್ನೋದು ನಿಜ. ಸತ್ಸುಖ ತಥೋ ಅರ್ವಾಕ್ ಸಾತಿಶಯತ್ವಾದ್ ಅಲ್ಪಂ, ತಥೋ ಅರ್ವಾಕ್ ಸಾತಿಶಯತ್ವಾದ್ ಅಲ್ಪಂ. ಅದಕ್ಕಿಂತ ಕಮ್ಮಿ ಇದೆಯಲ್ಲ. ಇವಾಗ ಇಂದ್ರನ ಪದವಿಯೇ ಇರಲಿ, ಇಂದ್ರನ ಪದವಿಯು ಒಂದು ಅತಿಶಯದಿಂದ, ಒಂದು ಹೆಚ್ಚುಗಾರಿಕೆಯನ್ನು ಕೂಡ್ಕೊಂಡಿದೆಯೇ ಹೊರತು ಅದು ನಿರತಿಶಯ ಅಲ್ಲ. ಅದು ಹೋಲಿಕೆ, ಒಂದು ಕಂಪ್ಯಾರಿಟಿವ್ಲಿ ಅನ್ಕೊಂಡಿರೋದು. ಒಂದಿಷ್ಟು ಲಿಮಿಟ್ ಅದಕ್ಕೆ. ಯಾವುದು ಅತಿಶಯದಿಂದ ಕೂಡಿದ್ದೋ ಅಂದ್ರೆ ಸಾತಿಶಯ ಅಂದ್ರೆ ಇದಕ್ಕಿಂತ ಹೆಚ್ಚಿರೋದು ಇನ್ನೊಂದು ಇದ್ದು ಬಿಟ್ರೆ ಅದು ಅಲ್ಪವೇ. ಸಾತಿಶಯವಾಗಿರೋದಲ್ಲ ಅಲ್ಪ, ಅದು ಕಮ್ಮಿ. ಅದು ಎಷ್ಟೇ ಆದ್ರೂ ಕಮ್ಮಿಯೇ. ಅದು ಬಿಟ್ಟು ಹೋಗುತ್ತೆ, ಅದು ವಿಕಾರವಾಗುತ್ತೆ, ದುಃಖ ಕೊಡುತ್ತೆ. ಇನ್ನು ಬಿಟ್ಟು ಹೋಗದೆ ಹೋದ್ರು ಇದ್ದು ಕೂಡ ನೀರೇ ಹೇಗೆ ಬಿದ್ದೋಗ್ಬಿಡುತ್ತಲ್ಲ, ಅವೇನ್ ಮಾಡ್ತೀಯ? ಯಾವ ಶರೀರವೆಂಬ ಕೇಂದ್ರ ಇಟ್ಕೊಂಡು ಎಲ್ಲವನ್ನು ಹೆಚ್ಚು ಮಾಡ್ತೀಯೋ, ಈ ಫೌಂಡೇಶನ್ನೇ ಬಿದ್ದೋಗ್ಬಿಡುತ್ತೆ. ಈ ದೇಹವೇ ಬಿದ್ದೋಗ್ಬಿಟ್ರೆ ನಿನ್ ಮನೆ ನಿಂದಿಲ್ಲ, ದುಡ್ಡು ನಿಂದಿಲ್ಲ, ಮಕ್ಕಳು ನಿಂದಲ್ಲ, ಯಾವ ಆಸ್ತಿಯು ನಿಂದಲ್ಲ, ಅಷ್ಟು ಹೋಯ್ತು. ಮೃತ್ಯು ಸರ್ವಹರಷ್ಟಾಹಂ ಪರಮಾತ್ಮ ಅಂದ. ಯಾವ ಮೃತ್ಯು? ನಾನು ಎರಡು ತರಹ ಮೃತ್ಯು. ಸರ್ವಹರ ಮೃತ್ಯು ಒಂದು, ಭಾಗಹರ ಅಂದ್ರೇನು? ದುಡ್ಡನ್ನು ಕಸ್ಕೊಳ್ಳೋದು, ಆರೋಗ್ಯ ಕಸ್ಕೊಳ್ಳೋದು, ಅಧಿಕಾರ ಕಸ್ಕೊಳ್ಳೋದು, ಬೇರೆ ಕೀರ್ತಿ ಕಸ್ಕೊಳ್ಳೋದು, ಅದನ್ನ ರೀತಿ ಒಂದು ಮೃತ್ಯು, ದುಃಖ. ಸರ್ವಹರ ಮೃತ್ಯು ಎಲ್ಲವನ್ನೂ ಕಸ್ಕೊಂಡ್ಬಿಡ್ತಾನೆ. ಆಯ್ತು, ಪ್ರಾಣ ಹೋಯ್ತು ಅಂದ್ರೆ ಅಷ್ಟು ಹೋಯ್ತು, ಏನೂ ಇಲ್ಲ ನಿಂದು, ಝೀರೋ, ಬಿಗ್ ಝೀರೋ. ಸರ್ವಹರ ಮೃತ್ಯು ನಾನು ಅಂತ ಭಾವನೆ ಮಾಡಯ್ಯ ಅಂತ ಪರಮಾತ್ಮ.
ಅದು ಅಲ್ಪದಲ್ಲಿ ಮೃತ್ಯು ಇದೆ, ಅಲ್ಪದಲ್ಲಿ ದುಃಖ ಇದೆ, ಅಲ್ಪದಲ್ಲಿ ಕಷ್ಟ ಇದೆ. ಆದ್ರಿಂದ ಅಲ್ಲಿ ಸುಖ ಇಲ್ಲ, ಅಲ್ಪ ಸುಖ ಇಲ್ಲ. ಅಲ್ಪಸ್ಯ ಅಧಿಕ ತೃಷ್ಣಾ ಹೇತುತ್ವ. ಅಲ್ಪಸ್ಯ ಅಧಿಕೃತ ತೃಷ್ಣಾ ಹೇತುತ್ವ. ಅಲ್ಪ ಅನ್ನೋದು ಹೆಚ್ಚಿನ ಆಸೆಗೆ ಕಾರಣ. ಇಷ್ಟೇನಾ ನಂಗೆ ಅಷ್ಟು ಕೊಡು, ಇನ್ನು ಕೊಡು, ಒಂಚೂರು ಚಕ್ಲಿ ಮುರಿದು ಒಂದು ಬಳ್ಳಿ ಕೊಡಿ ಮಕ್ಕಳಿಗೆ. ನಂಗೆ ಇಷ್ಟೇನಾ ಚಕ್ಲಿ, ನಂಗೆ ಬಳ್ಳಿನ, ನಂಗೆ ಇಡೀ ಚಕ್ಲಿ ಕೊಡು ಹಠ ಮಾಡುತ್ತೆ. ಒಂದು ಚಕ್ಲಿ ಕೊಟ್ಟು ಇನ್ನು ಪಕ್ಕದ 2 ಚಕ್ಲಿ ಕೊಟ್ಟು ನಂಗೂ ಇನ್ನೊಂದು ಕೊಡ, ಅವನಿಗೆ 2 ಕೊಟ್ಟಿಲ್ಲ ನಂಗೂ ಇನ್ನೊಂದು ಕೊಡ. ನನಗೆ 2 ಕೊಟ್ಟರೆ ಜಾಸ್ತಿ, ಒಂದಕ್ಕಿಂತ 2. ಒಂದು ಬಳ್ಳಿಗಿಂತ ಇಡೀ ಚಕ್ಲಿ ಜಾಸ್ತಿ, ಚಕ್ಲಿಗಿಂತ 2 ಚಕ್ಲಿ ಜಾಸ್ತಿ. ಅದೇ ಕೊಡ್ಬೇಡ ಅಷ್ಟೇ, ನೀವು 3 ಬಿಟ್ಟು 1 ಪೀಸ್ ಕೊಡೋ, ಯಾಕೆ ಇಷ್ಟೇನ ಕೊಡ್ಬೇಡ ಅಂತಾನೆ. ಇಡೀ ಕೊಡ್ಬೇಡ ಕೊಟ್ಟರೆ ಸ್ವಲ್ಪ, ಪಕ್ಕದಲ್ಲಿ 2 ಕೊಟ್ಬಿಡು ನಂಗೂ ಇನ್ನೊಂದು ಕೊಡ, ಬಂದ್ಬಿಡುತ್ತೆ ತಕ್ಷಣ. ಅದು ನಿನ್ನೆ ಹೇಳ್ಕೊಡ್ದೆ ಬರೋ ಪಾಠ ಇದಲ್ಲ. ಬಿಸ್ಕೆಟ್ ಆಗಲಿ ಇನ್ನೊಂದಾಗಲಿ ಚೂರು ಕೊಡು, ಒಪ್ಕೊಳ್ಳಲ್ಲ ಆ ಮಕ್ಕಳು. ನಮ್ಮ ಶಿಂಗು ಮಗನನ್ನು ಕೇಳಬೇಕು, ಆ ಸುಬಣ, ಅವನು ಸುಬ್ಬು, ಅವನಿಗೆ ಚಾಕ್ಲೇಟ್ 1 ಕೊಟ್ಟರೆ ನಂಗೆ ಇನ್ನೊಂದು ಕೊಡು, ನಂಗೆ ಇನ್ನೊಂದು ಕೊಡು ಅಂತಾನೆ. ಅವನಿಗೆ ಅರ್ಧ ಕೊಟ್ಟು ಎಲ್ಲರೂ ಅರ್ಧ ಕೊಟ್ಟರೆ ನಂಗೆ ಇಡೀ ಕೊಡು ಅಂತಾನೆ. ನೀವು 1 ಕೊಟ್ಟರೆ 2 ಕೊಡು ಅಂತಾನೆ. ಎಂತ ಬುದ್ಧಿ ಇದೆ ಅವನಿಗೆ, ಏನು ಕೊಟ್ಟಿದ್ಯೋ ಅದಕ್ಕೆ ಎಷ್ಟು ಬೇಕು ಅಂತ, ಅದಕ್ಕೆ ಅವನಿಗೆ ಅರ್ಧ ಕೊಡಬೇಕು. ನಂಗೆ ಅರ್ಧ ಅವನು ಇದು ಅರ್ಧ ತಗೊಂಡು ಅವನು ಹೋಗ್ತಾನೆ. ನೀವು 1 ಕೊಟ್ಬಿಡಿ ನಂಗೆ ಇನ್ನೊಂದು ಕೊಡು ಅಂತಾನೆ. ಅವನು ಇಟ್ಕೊಂಡ್ಬಿಟ್ಟಿದ್ದಾನೆ ಇದನ್ನು ಅರ್ಥ ಆಗ್ಬೇಕು, ನಾವು ಕೊಡ್ಬೇಕು ಅವನಿಗೆ. ಅರ್ಧ ಕೊಟ್ಟು ಆಮೇಲೆ ಇನ್ನೊಂದು ಅರ್ಧ ಕೊಟ್ಟು ತಗೊಂಡು ಹೋಗುವುದು. ಯಾವತ್ತು ಕಮ್ಮಿ ಇದ್ದದ್ದು, ಕಮ್ಮಿ ಆದದ್ದು ಜಾಸ್ತಿ ಇರೋದಕ್ಕೆ ಆಸೆ ಹುಟ್ಟಿಸ ಕಾಣಾಗತ್ತೆ. ಇಷ್ಟೇ ಇದೆಯಾ, ಅಷ್ಟು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನು. ತೃಷ್ಣಾಚ ದುಃಖ ಬೀಜಂ. ತೃಷ್ಣಾಚ ದುಃಖ ಬೀಜಂ. ಆಸೆ ಬಂತು ಅಂದ್ರೆ ಶುರು ಆಯ್ತು. ಮನಸ್ಸಲ್ಲಿ ಹೊಯ್ದಾಟ, ಮನಸ್ಸಿನಲ್ಲಿ ಚಾಂಚಲ್ಯ, ಮನಸ್ಸಿನಲ್ಲಿ ಗಲಿಬಿಲಿ. ಮನಸ್ಸಿನ ಚಾಂಚಲ್ಯತೆ ದುಃಖ, ಹೊಯ್ದಾಟವೇ ದುಃಖ. ವಿಕ್ಷೇಪ ಇದೆಯಲ್ಲ, ಶಾಂತವಾಗಿಲ್ಲದೆ ಏರ್ಪೇರಾಗ್ತಾ ಹೊಯ್ದಾಡ್ತಾ ಇರೋದಿದೆಯಲ್ಲ ಮನಸ್ಸು, ಅದೇ ದುಃಖ. ವಸ್ತು ಸಿಗದೆ ಇರೋದಲ್ಲ ದುಃಖ. ವಸ್ತು ಸಿಗದೆ ಹೋಗಲಿ, ಮನಸ್ಸನ್ನ ಶಾಂತವಾಗಿದ್ದು ಬಿಟ್ರೆ ಆನಂದವಾಗಿರ್ತೀರ. ಮನಸ್ಸಿನಲ್ಲಿ ರೆಸ್ಟ್ಲೆಸ್ ಇಲ್ದೇನೆ ಹೊಯ್ದಾಟ ಚಾಂಚಲ್ಯತೆ ವಿಪರೀತ ಆಗ್ತಿದ್ರೆ ಎಷ್ಟಿದು ದುಃಖವೇ. ಎಷ್ಟಲ್ಲಿರ್ಲಿ, ಏನು ಇಲ್ಲದೆ ಹೋದು ಸನ್ಯಾಸಿಗಳು ಯಾಕೆ ಸುಖವಾಗಿರ್ತಾರೆ ಅಂದ್ರೆ ಏನು ಬೇಕಿಲ್ಲ ಅಂತ ನಿರಾಳಾಗಿರ್ತಾರೆ. ಬೇಕು ಅನ್ನೋದೇ ದುಃಖ, ಬೇಡ ಅನ್ನೋದೇ ಸುಖ. ಅಷ್ಟೇ. ಲಕ್ಷಣಂ ಸುಖ ದುಃಖಯೋಹೋ. ಎಲ್ಲಿ ಆಸೆ ಬರುತ್ತೋ ಅದು ದುಃಖ, ಎಲ್ಲಿ ಆಸೆ ಇಲ್ಲವೋ ಅದು ಸುಖ. ತೃಷ್ಣಾಕ್ಷಯಕರಸ್ಯೇತೆ ಕಲಾನ್ನಾರ್ಹಂತಿ ಷೋಡಶಿ ಯಚ್ಚ ಕಾಮ ಸುಖಂ ಲೋಕೆ ಯಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾಕ್ಷಯಕೃತಸ್ಯೈತೆ ಕಲಾನ್ನಾರ್ಹಂತಿ ಷೋಡಶಿ. ಕಾಮಸುಖ, ದಿವ್ಯ ಸುಖ ಅಂತ ಏನೇನಿದೆ ಅದೆಲ್ಲವೂ ಆಸೆಯನ್ನೇ ಬಿಟ್ಕೊಂಡಂಥವ್ರಿಗೆ ಆಗುವ ಸುಖ ಇದೆಯಲ್ಲ, ಅದರ ಒಂದು 16ರಷ್ಟು ಸುಖ ಆಗಲ್ಲ. ಅದು ಇಂದಿನ ಸುಖವೂ ಅಷ್ಟೇ. ಹಾಗೆ ಶ್ರುತಿ ಶ್ರೋತ್ರಿಯ ಸ್ಥಿತ ಅಕಾಮ ತಸ್ಯ ಅಂತ ಹೇಳುತ್ತೆ. ಇಲ್ಲಿಯೇ ಶ್ರೋತ್ರಿಯನು ಅಕಾಮತನು ಆದ್ರೆ 100 ಪಟ್ಟು ಇದೆಯಲ್ಲ, ಎಲ್ಲ ಆನಂದವೂ ಇಲ್ಲೇ ಇವನಿಗೆ ಆಗುತ್ತೆ. ಹಿರಣ್ಯ ಗರ್ಭನಾನಂದೂ ಪಡ್ಕೊಂಡ್ಬಿಡ್ತಾನೆ. ಮಟ್ಟಿನ ವಿವೇಕ ವೈರಾಗ್ಯ ಇದ್ಬಿಟ್ಟು ಅವನಿಗೆ ಕಾಮದ ಹೊಡೆತಕ್ಕೆ ಸಿಕ್ಕಾಕೊಂಡಿಲ್ಲ ಅಂತ ಆದ್ರೆ ಆನಂದವಾಗಿರ್ತಾನೆ. ಒಟ್ಟು ಕಾಮವೇ ದುಃಖಕ್ಕೆ ಕಾರಣ, ಆಸೆಯೇ ದುಃಖಕ್ಕೆ ಕಾರಣ. ಇದು ಬುದ್ಧ ಕಂಡು ಹಿಡಿದ ಅಂತಾರೆ. ಅಯ್ಯೋ, ಬುದ್ಧನಿಗಿಂತ ಮುಂಚೆನೇ ಶ್ರುತಿಯಲ್ಲಿದೆ, ಎಲ್ಲ ಕಲ್ಲೂ ಇದೆ ಬುದ್ಧ ಅಂತ ಹೇಳುವ. ಬುದ್ಧನಿಗಿಂತ ಎಲ್ಲ ಶ್ರುತಿ ಸ್ಮೃತಿಗಳೆಲ್ಲ ಕೊಂಡಾಡ್ತಾರೆ, ಆಸೆ ಬಿಡ್ರಪ್ಪ, ಆಸೆಯೇ ದುಃಖಕ್ಕೆ ಕಾರಣ ಅಂತ ಎಷ್ಟು ಕಡೆ ಹೇಳಿದೆ. ತೃಷ್ಣಾಚ ದುಃಖ ಬೀಜಂ ನಹಿ ದುಃಖ ಬೀಜಂ ಸುಖಂ ದೃಷ್ಟಂ ಜ್ವರಾದಿ ಲೋಕೆ. ನಹಿ ದುಃಖ ಬೀಜಂ ಸುಖಂ ದೃಷ್ಟಂ ಜ್ವರಾದಿ ಲೋಕೆ. ಯಾವುದು ದುಃಖಕ್ಕೆ ಬೀಜವೋ ಅದು ಸುಖ ಅಂತ ಕಂಡಿಲ್ಲಪ್ಪ. ಜ್ವರ ದುಃಖಕ್ಕೆ ಬೀಜ, ಜ್ವರ ಸುಖವಾ? ಹಲ್ಲು ನೋವು ದುಃಖಕ್ಕೆ ಬೀಜ, ದುಃಖಕ್ಕೆ ಕಾರಣ, ಅದು ಸುಖ ಅಲ್ಲಪ್ಪ. ಇದು ಆಸೆ ದುಃಖಕ್ಕೆ ಬೀಜ ಆದ್ಮೇಲೆ ಅದೇನು ಸುಖ ಆಗತ್ತೆ? ಆಶಾಯಾಹ ಯೇ ದಾಸಾಹ ತೇ ದಾಸ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ಆಸೆ ದಾಸಿ ಆದ್ರೆ ನಿಮ್ಗೆ ಈ ಲೋಕವೇ ದಾಸ ಆಗುತ್ತೆ. ಆಸೆಗೆ ದಾಸರಾಗ್ಬಿಟ್ರೆ ಬಾ 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 ಈ ಹಸೂರಾಗಿರೋ ಹುಲ್ಲಿಂದ ಹೇಗೆ ಎಳ್ಕೊಂಡು ಹೋಗ್ತಾರೋ ತೋರಿಸಿ ಬಾ ಬೇ ಬಾ ಬೇ ಬಾ. ಆ ಹಸು ಹುಲ್ಲು ತೋರಿದ್ರೆ ಓಡ್ ಬರುತ್ತೆ. ಹಸೂರು ಹುಲ್ಲು ಹರಿತತನ ಪಾಣಿ ಉಪಲಭ್ಯ ಸಂಪ್ರತಿ ಅಭಿಮುಖೀ ಭವತಿ. ಹಸುವನ್ನು ಹಿಡಿಯೋದು ಹೇಗೆ? ಮಾಂಸ ಇಟ್ಕೊಂಡ್ಬಿಟ್ರೆ ಹುಲಿ, ಚಿರತೆ, ಸಿಂಹ ಎಲ್ಲ ಓಡ್ ಬರುತ್ತೆ.
ಹಾಗೆ ದುಃಖಕ್ಕೆ ಬೀಜ ಯಾವುದೋ ಅದು ಯಾವತ್ತಿಗೂ ಸುಖ ಅಂತ ಕಂಡಿಲ್ಲ. ಜ್ವರ ಆದಿಗೂ ದುಃಖಕ್ಕೆ ಬೀಜ, ಜ್ವರ ಸುಖ ಅಲ್ಲ, ತಲೆನೋವು ದುಃಖಕ್ಕೆ ಬೀಜ, ಸುಖ ಅಂತ ಕಂಡಿಲ್ಲಪ್ಪ. ತಸ್ಮಾತ್ ಯುಕ್ತಂ ನಾಲ್ಪೇ ಸುಖಮಸ್ತಿ. ತಸ್ಮಾತ್ ಯುಕ್ತಂ ನಾಲ್ಪೇ ಸುಖಮಸ್ತಿ. ಅದರಿಂದ ಇದು ಯುಕ್ತವಾಗಿದೆ, ಸರಿಯಾಗಿದೆ. ಅಲ್ಪದಲ್ಲಿ ಸುಖವಿಲ್ಲ, ಅಲ್ಪದಲ್ಲಿ ಕಮ್ಮಿಯಲ್ಲಿ ಸುಖ ಇಲ್ಲ. ಇದು ಪ್ರಾಣಿ ಮಾತ್ರಕ್ಕೆ ಗೊತ್ತಿರುವಂತಹ ವಿಚಾರ. ಅಥವಾ ಭೂಮೈವ ಸುಖಂ, ಅಥವಾ ಭೂಮೈವ ಸುಖಂ, ಭೂಮವಾದದ್ದು, ಅನಂತವಾದದ್ದು, ಅಪರಿಚ್ಛಿನ್ನವಾದದ್ದು, ಬಹಳವಾದದ್ದೇ ಸುಖ. ಯಾವುದು ಬಹಳ, ಯಾವುದು ಅನಂತ, ಅದು ಹೇಗೆ ಸಿಗತ್ತೆ ಅದು ಗೊತ್ತಿಲ್ಲ. ಯಾವುದು ಅನಂತ ಅನ್ನೋದು ಗೊತ್ತಿಲ್ಲ, ಆ ಅನಂತವಾದದ್ದನ್ನು ಪಡೆಯೋಕೆ ಉಪಾಯವೂ ಗೊತ್ತಿಲ್ಲ. ಅನಂತ ಆಯಿತು, ಪರಮಾತ್ಮ ಅನಂತ, ಪರಮಾತ್ಮ ಅಖಂಡ ಪರಿಪೂರ್ಣ ಅಂತಂದ್ರು. ಆ ಪರಮಾತ್ಮ ಹೇಗೆ ಪಡೆಯೋದು ಅಂದ್ರೆ ಮತ್ತೆ ಕರ್ಮೋಪಾಸನೆ ಮಾಡಕ್ ಹೋಗ್ತಾನೆ. ಪರಮಾತ್ಮ ಆತ್ಮನಾಗಿದ್ದಾನೆ, ಸ್ವರೂಪವಾಗಿದ್ದಾನೆ. ಅವನ ಅಜ್ಞಾನ ಬಿಟ್ಕೊಂಡ್ರೆ ಆಯ್ತು, ತಿಳ್ಕೊಂಡ್ರೆ ಆಯ್ತು, ಇನ್ನೇನು ಮಾಡ್ಬೇಕಾಗಿಲ್ಲ ಅಂದ್ರೆ ಒಪ್ಕೊಳ್ಳೋದೇ ಇಲ್ಲ. ಸುಮ್ಮನೆ ತಿಳ್ಕೊಂಡ್ಬಿಟ್ರೆ ಆಗ್ಬಿಡ್ತಾ, ಏನು ಬಿಡ್ಬೇಕಾಗಿಲ್ವಾ? ಇಷ್ಟೆಲ್ಲ ಯಜ್ಞ ಆಗೋದು ಯಾತಕ್ಕೆ ಹೇಳ್ಬೇಕಾಗಿತ್ತೋ? ಇಷ್ಟೆಲ್ಲ ಉಪಾಸನೆ ಯಾತಕ್ಕೆ ಹೇಳ್ಬೇಕಾಗಿತ್ತೋ? ದಾನ ಧರ್ಮ ಪೂಜೆ ಪುರಸ್ಕಾರ ವ್ರತ ಹೋಮ ಉಪವಾಸ ಎಷ್ಟೆಲ್ಲ ಹೇಳಿದೆ. ಸುಮ್ಮನೆ ತಿಳ್ಕೊಂಡ್ಬಿಟ್ರೆ 4 3 7 ತಿಳ್ಕೊಂಡ್ಬಿಟ್ರೆ ಮುಕ್ತನ ಬಿಡ್ತಾನ. ಹೇಳೋರು ಹೆಡ್ರಾದ ಕೇಳೋರು ಕಿವಿಡ್ರಿ ಅಂದ್ರಿ. ಹೇಳೋರು ಹೆಡ್ರು ಇರ್ಬೋದು, ಕೇಳೋರು ಕಿವಿಡ್ರಲ್ಲ. ಇದೆಲ್ಲ ಒಪ್ಪಕ್ಕಾಗಲ್ಲ ಅಂತಾರೆ. ಅವ್ರ ಪ್ರಕಾರ ತಿಳ್ಕೊಳ್ಳೋದು ಅಂದ್ರೆ ಏನು ಅನ್ಕೊಂಡಿದ್ದಾರೆ? ಟ್ರಾನ್ಸ್ಲೇಟ್ ಜ್ಞಾನ ಅನ್ಕೊಂಡ್ಬಿಟ್ಟಿದ್ದಾರೆ. ಸಂಸ್ಕೃತ ವಾಕ್ಯ ಕನ್ನಡ ತಿಳ್ಕೊಳ್ಳೋದು ಅನ್ಕೊಂಡಿದ್ದಾರೆ. ತಿಳ್ಕೊಳ್ಳೋದು ಅಂದ್ರೆ ಟ್ರಾನ್ಸ್ಲೇಟ್ ಜ್ಞಾನ ಅಲ್ಲ. ಅವಗತಿ ಪರ್ಯಂತಂ ಜ್ಞಾನಂ, ಅನುಭವ ಪರ್ಯಂತವಾದ ಜ್ಞಾನ. ಆ ಜ್ಞಾನ ಕಲ್ಗಣಂ ಊರ್ಕೊಳ್ಬೇಕಾದ್ರೆ ಶಮದಮಾದಿಗಳು ಅಮಾನಿತ್ವಾದಿ ಗುಣಗಳು ಚೆನ್ನಾಗಿ ಊರಿರ್ಬೇಕು. ಅವಾಗ ಆ ತತ್ವಜ್ಞಾನ ಊರ್ಕೊಳ್ಳುತ್ತೆ. ಭೂಮಿ ಅಂದ್ರೆ ಬಹಳ ಇರೋ ಸುಖ. ತೃಷ್ಣಾದಿ ದುಃಖ ಬೀಜತ್ವ ಅಸಂಭವಾತ್ ಭೂಮ್ನಃ. ತೃಷ್ಣಾದಿ ದುಃಖ ಬೀಜತ್ವ ಸಂಭವಾತ್ ಭೂಮ್ನಃ. ಇನ್ನೊಂದು ಇದ್ಬಿಟ್ರೆ ಆಸೆ ಬರುತ್ತೆ, ಇನ್ನೊಂದನ್ನು ಉಳಿಸದೆ ಹೋಗ್ಬಿಟ್ರೆ ಆಸೆಯೇ ಮುಂತಾದ ದುಃಖಕ್ಕೆ ಬೀಜವಾಗಿರೋದು ಅನ್ನೋದು ಅಲ್ಲಿ ಇರೋದೇ ಇಲ್ಲ. ಎಲ್ಲಿ ಇನ್ನೊಂದು ಉಳ್ಕೊಂಡ್ಬಿಡುತ್ತೋ, ಎಷ್ಟೇ ಇರಲಿ ಅದಿಲ್ಲ ಅಂತ ದುಃಖ ಇರುತ್ತೆ. ಏನ್ ಕೆಟ್ಟ ಕಾಯಿಲೆ ಗೊತ್ತಾ ಮನಸ್ಸಿಗೆ? ನಿಮ್ಗೆ ಹತ್ತಿರ್ಲಿ ಕಾರು, ಇವು ಆ ಕಾರು ನನ್ನ ಹತ್ರ ಇಲ್ವಲ್ಲ ಅನ್ಸುತ್ತೆ. 10 ಮನೆ ಇರ್ಲಿ, ಈ ಮನೆ ನಮ್ಗಿಲ್ವಲ್ಲ ಅಂತ ದುಃಖ. ಅಯ್ಯೋ ಭ್ರಾಂತೆ. 10 ಇದ್ದಾಗ ಸುಖ ಆಗದೆ ಇದ್ಮೇಲೆ 11ಕ್ಕೂ ಸುಖ ಆಗಲ್ಲ ಅಂತ ಜ್ಞಾನ ಆಗಲ್ಲ ಮನುಷ್ಯನಿಗೆ. 11ಕ್ಕೆ ಸುಖ ಆಗುತ್ತೆ ಅನ್ನೋದು ಓಡ್ ಹೋಗ್ತಾನೆ, ಅಲ್ಲಿ ಹೊಡೆಸ್ಕೋತಾನೆ, ಮೆಟ್ಟನ ಹೊಡೆಸ್ಕೋತಾನೆ. ಮಾನ ಮರ್ಯಾದೆ ಉಳಿಸ್ಕೊಂಡ್ಬರೋ ಹೊತ್ತು ಭಾರಿ ಕಷ್ಟ ಆಗುತ್ತೆ. ಇನ್ನು ಮೆಟ್ಟನ ಹೊಡೆಸ್ಕೊಂಡ್ರು ಮಾನ ಮರ್ಯಾದೆ ಹೋಗಲ್ಲ ಅವನಿಗೆ. ಇನ್ಯಾವಾಗ ಮಾನ ಮರ್ಯಾದೆ ಹೋಗುತ್ತೋ ಗೊತ್ತಿಲ್ಲ. ಜನರ ತೂತು ಉಳಿಸ್ಕೋತಾನೆ, ಎಲ್ಲ ಮಾಡಿಸ್ಕೋತಾನೆ. ಅದು ಮಾನ ಮರ್ಯಾದೆ ಹೋಗಿಲ್ಲ ಅಂದ್ಕೋತಾನೆ. ಅದು ಹೋಗ್ದೇವ್ರು ಮಾನ ಮರ್ಯಾದೆ. ಅದು ಮೆಟ್ಟನ ಹೊಡೆಸ್ಕೊಂಡಾಗ ಮಾನ ಮರ್ಯಾದೆ ಹೋಗಲಿಲ್ಲ ಅಂದ್ರೆ ಇನ್ನು ಹೋಗೋ ಮಾನ ಮರ್ಯಾದೆ ಇದೆ ಅವನಿಗೆ. ಬಹಳ ಕಷ್ಟ ಆಯ್ತದೆ ಮಾನ ಮರ್ಯಾದೆ ಉಳಿಸ್ಕೊಂಡ್ ಬರೋ ಹೊತ್ತಿಗೆ. ಎಲ್ಲ ಉಳಿಸ್ಕೊಂಡು ಹೊಡೆಸ್ಕೊಂಡು ಮೆಟ್ಟನ ಹೊಡೆಸ್ಕೊಂಡು ಮಾಡಿಸ್ಕೊಂಡು ಮಾನ ಮರ್ಯಾದೆ ಉಳಿಸ್ಕೊಂಡ್ಬಂದು ಬಾ ಕಷ್ಟ ಆಯ್ತದೆ. ಅದು ಏನ್ ಮಾನ ಮರ್ಯಾದೆಯಪ್ಪ. ಅದರಿಂದ ದುಃಖ ಬೀಜತ್ವ ಭೂಮದಲ್ಲಿ ಇಲ್ಲ. ಯಾವುದು ದುಃಖಕ್ಕೆ ಬೀಜ? ತೃಷ್ಣಾದಿಗಳು ದುಃಖಕ್ಕೆ ಬೀಜ. ಅದಿಲ್ಲವಾದ್ದರಿಂದ ಭೂಮವೇ ಸುಖ ಅಂದ್ರು. ಸರಿ ಸ್ವಾಮಿ, ಭೂಮ ಸುಖ ನೀವು ಮೂಗಿಗೆ ತುಪ್ಪ ಹಾಕ್ಬಿಟ್ರೆ, ನೀವು ಮೂಗಿಗೆ ತುಪ್ಪ ಸರಿಸ್ಬಿಟ್ರೆ ಆಗಲ್ಲ. ಭೂಮ ಯಾವುದು ಹೇಳಿ, ಯಾವ ಲಕ್ಷಣ ಹೇಳಿ, ಅದನ್ನ ಹೆಂಗ್ ಕಂಡ್ಕೊಳ್ಳೋದು ಹೇಳಿ. ಸರಿ ಹೇಳ್ತೀನಿ ಕೇಳಯ್ಯ ಅಂದ್ರು. ಯತ್ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ದ್ವಿಜಾನಾತಿ ಸ ಭೂಮಾ. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ದ್ವಿಜಾನಾತಿ ಸ ಭೂಮಾ. ಅಥ ಯತ್ರಾನ್ಯತ್ ಪಶ್ಯತ್ಯನ್ಯತ್ ಶೃಣೋತ್ಯನ್ಯತ್ ದ್ವಿಜಾನಾತಿ ತದಲ್ಪಂ. ಯತ್ರಾನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ದ್ವಿಜಾನಾತಿ ತದಲ್ಪಂ. ಯೋ ವೈ ಭೂಮ ತದಮೃತಂ. ಯೋ ವೈ ಭೂಮಾ ತದಮೃತಂ. ಅಥ ಯದಲ್ಪಂ ತನ್ಮರ್ತ್ಯಂ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ. ಸ್ವೇ ಮಹಿಮ್ನಿ ಯದಿವಾ ನ ಮಹಿಮ್ನೀತಿ. ಸ್ವೇ ಮಹಿಮ್ನಿ ಯದಿವಾ ನ ಮಹಿಮ್ನೀತಿ. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯದ್ ವಿಜಾನಾತಿ ಸ ಭೂಮಾ. ಯಥ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ ತದಲ್ಪಂ. ಯೋ ವೈ ಭೂಮಾ ತದಮೃತಂ. ಅಥ ಯದಲ್ಪಂ ತನ್ಮರ್ತ್ಯಂ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ. ಸ್ವೇ ಮಹಿಮ್ನಿ ಯದಿವಾ ನ ಮಹಿಮ್ನೀತಿ. ಯತ್ರ ನ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ ನ ಅನ್ಯತ್ ವಿಜಾನಾತಿ ಸಹ ಭೂಮಾ ಅಥ
ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಅನ್ಯತ್ ಶೃಣೋತಿ ಶೃಣೋತಿ ಅನ್ಯತ್ ಅನ್ಯತ್ ಜಾನಾತಿ ತತ್ ತತ್ ಅಲ್ಪಂ ಯಹ ವೈ ಭೂಮಾ ತತ್ ಅಮೃತಂ ಅಥ ಯತ್ ಅಲ್ಪಂ ತತ್ ಮರ್ತ್ಯಂ ಸಹ ಭಗವಃ ತಸ್ಮಿನ್ ಪ್ರತಿಷ್ಠಿತೆ ನಿಷ್ಠಿತಃ ಪ್ರತಿಷ್ಠಿತಃ ಇತಿ ಸ್ವೇ ಮಹಿಮ್ನಿ ಯದಿ ವಾ ನ ಮಹಿಮ್ನಿ ಇತಿ ನಿಷ್ಠಿತಃ ದ್ಯೋಚನ ಅಲ್ಲ. ಪ್ರತಿಷ್ಠಿತಃ ಪ್ರತಿಷ್ಠಿತವು ಪ್ರತಿಷ್ಠಿತ ಆಕಾರ ಅಂತ ಪುಲ್ಲಿಂಗ ಅಷ್ಟೇ. ಪ್ರತಿಷ್ಠಿತಿ ಪ್ರತಿಷ್ಠಿತಃ ಅಲ್ಲ. ನೋಡಪ್ಪ, ಭೂಮಕ್ಕೆ ಲಕ್ಷಣ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಂಬಿಡು, ಅರ್ಥ ಮಾಡ್ಕೋ ಅಂಥೇಳಿ ಸನತ್ ಕುಮಾರರು ನಾರದರು ಹೇಳ್ತಿದ್ದಾರೆ. ಯತ್ರ ಅನ್ನೋದು ಯಸ್ಮಿನ್ ಜ್ಞಾನೇ ಯಸ್ಯಾಂ ಅವಸ್ಥಾಯಾಮ್, ಯಾವ ಜ್ಞಾನ ಉಂಟಾದಾಗಲೂ ಇನ್ನೊಂದು ಕಾಲ, ಯಾವ ಅವಸ್ಥೆಯಲ್ಲಿ, ಯಾವ ಸುಷುಪ್ತಿ ಅವಸ್ಥೆಯಲ್ಲಿದ್ದಾಗ ಇನ್ನೊಂದನ್ನು ನೋಡೋದು, ಕೇಳೋದು, ಯೋಚನೆ ಮಾಡಿ ತಿಳ್ಕೊಳ್ಳೋದು ಅಂತಿಲ್ಲವೋ, ಅದೇ ಭೂಮದ ಅನುಭವ. ಈ ಭೂಮಾನುಭವ ಯಾವಾಗ ತಿಳ್ಕೊಳ್ತೀಯೋ, ಗೊತ್ತು ಮಾಡ್ಕೊಳ್ತೀಯೋ, ಅರ್ಥ ಮಾಡ್ಕೊಳ್ತೀಯೋ, ಆಗಲೂ ಇನ್ನೊಂದನ್ನ ನೋಡೋದು ಅನ್ನೋದಿರಲ್ಲ, ಕೇಳೋದು ಅನ್ನೋದಿರಲ್ಲ, ತಿಳ್ಕೊಳ್ಳೋದು ಅನ್ನೋದಿರಲ್ಲ. ಎತ್ತ ಅಂದ್ರೆ ಯಾವ ಜ್ಞಾನ ಉಂಟಾದಾಗ, ಯಾವ ಅನುಭವದಲ್ಲಿದ್ದಾಗ ಮತ್ತೊಂದನ್ನು ನೋಡೋದು, ಕೇಳೋದು, ತಿಳ್ಕೊಳ್ಳೋದು ಅನ್ನೋದು ಇರೋದಿಲ್ವೋ ಅದೇ ಕಣಯ್ಯ ಅಂದ್ರು. ಇದನ್ನ ಅವನು ಉಪಸಿದ್ಧಾಂತ ಹೊರಡುತ್ತೆ. ಹೆಂಗ್ ಗೊತ್ತಾ? ಈವನ್ ವೈಕುಂಠಕ್ಕೆ ಹೋಗಿ, ಕೈಲಾಸಕ್ಕೆ ಹೋಗಿ, ನಾನು ಶಿವ, ಶಿವನಿಗಿಂತ ಬೇರೆ ಬಳಗಗಳು ಇದ್ರೆ ಅದು ಅಲ್ಪವೇ, ಅದು ಭೂಮ ಅಲ್ಲ. ಅಲ್ಲೂ ಇನ್ನೊಂದನ್ನು ಕಂಡ್ಬಿಟ್ರೆ ವೈಕುಂಠದಲ್ಲಿ ನಾರಾಯಣ ಒಂದು ಹಾಸಿಗೆ ಅಂದ, ಕಾ ಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ, ಆ ಪಾರ್ಶ್ವದರು ಸುತ್ತಲೂ ಇದ್ದಾರೆ, ಸನಕಾದಿಗಳು ಆ ವೈಕುಂಠ ಇದೆಲ್ಲ ಇದ್ದಾರೆ ಅಂದ್ರೆ ಅದೆಲ್ಲ ಪರಿಚ್ಛಿನ್ನವೇ. ವೈಕುಂಠವೂ ಪರಿಚ್ಛಿನ್ನ, ಕೈಲಾಸವೂ ಪರಿಚ್ಛಿನ್ನ, ಇವನ್ ಹಿರಣ್ಯಗರ್ಭಲೋಕವೂ ಪರಿಚ್ಛಿನ್ನ. ಹಿರಣ್ಯಗರ್ಭನಿಗೂ ಆ ಲೋಕದ ಜನರು ಕಂಡುಬಿಟ್ರೆ ತನಗಿಂತ ಬೇರೆಯಾಗಿ ಅದು ಪರಿಚ್ಛಿನ್ನ. ಹಾಗಾದ್ರೆ ಯಾವುದ ಪರಿಚ್ಛಿನ್ನ? ಅದ್ವೈತ ತತ್ವ. ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ಭೇದ ಉಚ್ಯತೆ. ದ್ವೈತಂ ಕಿಂ ತದ್ಭೇದ, ಪರಮಾರ್ಥಂ ತು ಕಿಂ ಅದ್ವೈತಂ. ಅದ್ವೈತಂ ಪರಮಾರ್ಥ, ದ್ವೈತಂ ತದ್ಭೇದ. ತೇಷಾಂ ದ್ವೈತಿನಾಂ ಉಭಯಥಾ ದ್ವೈತಂ. ವ್ಯವಹಾರೇಪಿ ದ್ವೈತಂ, ಪರಮಾರ್ಥೇಪಿ ದ್ವೈತಂ. ಅವ್ರಿಗೆ ವ್ಯವಹಾರ ಪರಮಾರ್ಥ ಎರಡೂ ದ್ವೈತವೇ. ನಾವು ವ್ಯವಹಾರ ದ್ವೈತ ಅನುವಾದ ಮಾಡ್ಕೋತೀವಿ, ಪರಮಾರ್ಥ ಅದ್ವೈತ ಅಂದೆ. ತೇನಾಯನ್ನ ವಿರೋಧ ಇದೆ. ನಮಗೂ ಅವ್ರಿಗೂ ವಿರೋಧ ಇಲ್ಲ ಅಂದ್ರೆ, ನಮ್ಮ ಒಳಗೆ ಅವರು ಕಲಸಿನ ಒಳಗಿರೋರಲ್ಲ, ನಮ್ಗೆ ವಿರೋಧ ಅನ್ನ, ನಮ್ಮ ಕಲಸ ತೋರೋರು ನಮ್ಮ ಎಷ್ಟು ಮೇಲೆ ಹೋಗ್ತಾರೆ. ಇನ್ನು ಎಲ್ಲಿ ಇನ್ನೊಂದನ್ನ ಕಾಣುತ್ತಾನೋ, ಕೇಳುತ್ತಾನೋ, ತಿಳ್ಕೊಳ್ತಾನೋ ಅದೆಲ್ಲ ಅಲ್ಪ ಕಣಯ್ಯ, ಪರಿಚ್ಛಿನ್ನ ಕಣಯ್ಯ. ಅಲ್ಪಕ್ಕೆ 4 ವಿಧದ. ಅಲ್ಪವಾದದ್ದು ಬದಲಾವಣೆ ಆಗುತ್ತೆ, ಬದಲಾವಣೆ ಆಗೋದು ಬಿಟ್ಟೋಗುತ್ತೆ, ಮರೆಯಾಗತ್ತೆ, ಆಮೇಲೆ ದುಃಖ ಕೊಡುತ್ತೆ. ಯಾವ್ಯಾವ್ದು ಅಲ್ಪವಾದದ್ದೆಲ್ಲ ಚೇಂಜ್ ಆಗುತ್ತೆ, ಚೇಂಜ್ ಆಗ್ತಾ ಬದಲಾವಣೆ ಆಗ್ತಾ ಮರೆಯಾಗ್ತಾ ಬಿಟ್ಟು ದುಃಖ ಕೊಡುತ್ತೆ. ಯಾವುದೇ ಆಗಲಿ, ನಮ್ಮ ತಂದೆ ತಾಯಿ ಬೆಳೀತಾ ಚೇಂಜ್ ಆಗ್ತಾ ವಯಸ್ಸಾಗ್ತಾ ಬದಲಾವಣೆ ಆಗ್ತಾ ಇದೆ. ಅವ್ರು ಅಲ್ಪವಾದ್ಮೇಲೆ ಬೆಳೀತಾರೆ ಅಥವಾ ಕುಗ್ತಾರೆ, ಆಮೇಲೆ ಬದಲಾವಣೆ ಆಗ್ತಾರೆ, ಆಮೇಲೆ ಮಲಗ್ತಾರೆ, ಮರೆಯಾಗ್ತಾರೆ. ಅಯ್ಯೋ ನಮ್ಮಪ್ಪ ಹೋದ್ರು, ನಮ್ಮಮ್ಮ ಹೋದ ಹೇಳ್ತಾರೆ. ಎಷ್ಟು ಹೇಳ್ತಾನೆ? 1 ವಾರ ಅಥವಾ 10 ದಿವಸ, 1 ತಿಂಗಳಾದ್ಮೇಲೆ ಕತೆ ಹೇಳ್ತಾನೆ. ಅವನೇ ಅಪ್ಪ ಅಮ್ಮನ ಕತೆ ಹೇಳಿ ನಗ್ತಾ ಕತೆ ಹೇಳ್ತಾನೆ. 1 ವರ್ಷ ಆದ್ಮೇಲೆ ಶಾದದಲ್ಲೋ ಇನ್ನೊಂದಲ್ಲೋ ಊಟ ಕೊಟ್ಕೊಂಡು ನಮ್ಮ ಅಪ್ಪ ಹೇಗೆ ಮಾಡ್ತಿದ್ದಮ್ಮ ಕತೆ ನಗ್ತಾ ಹೇಳ್ತಾನೆ. ಅಂದ್ರೆ ಅವತ್ತು ಅಳ್ತಾ ಇದ್ದೆ, ಇವತ್ತು ಯಾಕೆ ನಗ್ತಾ ಆಯ್ತಪ್ಪ, ಕಾಲ ಹೋಯ್ತು. ಇದನ್ನೇ ನಾ ತಿರೋಹತಿ, ಅನ್ನದಿಲ್ಲ ಮುಚ್ಚೋಗುತ್ತೆ. ಊಟ ಮಾಡ್ತಾ ಎಲ್ಲ ಹಳೆದಾಗತ್ತೆ. ಇಷ್ಟು ಹಿಂದೆ ಮಹಿಮೆ. ಜೋವಿ ಭೂಮ, ಯಾವುದು ಅಪರಿಚ್ಛಿನ್ನವೋ ಅನಂತವೋ ಅದು ಅಮೃತ. ಅಮೃತ ಅಂದೇನೋ ನಾಶರಹಿತ. ಅಮೃತ ಅಂದ್ರೆ ಸಾಯೋದು, ಅಮೃತ ಅಂದ್ರೆ ಸಾಯೋದು. ಅದೇ ಇದಲ್ಪಂ, ಯಾವುದು ಅಲ್ಪವೋ ಪರಿಚ್ಛಿನ್ನವೋ ದೇಶ ಕಾಲದಿಂದ ಲಿಮಿಟ್ ಆಗಿದೆಯೋ ಅದು ಮರ್ತ್ಯ, ಸಾಯುವಂಥದ್ದು. ಭಗವ ಯಾವ ಭಕ್ತಿ? ಸಂಬುದ್ಧಿ. ಪೂಜ್ಯರೇಂದ ಯಾರೋ ನಾರದ್ರು, ಏನಪ್ಪ ಅಂದ್ರು. ಆ ಭೂಮ ಅಂದ್ರಲ್ಲ, ಅದು ಎಲ್ಲಿದೆ? ಅದು ಅದಕ್ಕೆ ಆಧಾರ ಯಾವುದು? ಯಾವುದ್ರ ಮೇಲೆ ಕೂತಿದೆ? ಕೊಂಬೆ ಮೇಲೆ ಕೂತಿದ್ಯಾ, ಬ್ರಹ್ಮಲೋಕದ ಮೇಲೆ ಕೂತಿದ್ಯಾ, ಅಥವಾ ನಮ್ಮ ತಲೆ ಮೇಲೆ ಇದೆಯಾ? ಎಲ್ಲಿ ಕೂತಿದೆ ಇದು? ಅಯ್ಯೋ ಮಹಾರಾಯ, ತನ್ನ ಮಹಿಮೇಲೆ ಅದೇ ಕಣೋ, ಅದು ಯಾವ್ದ್ರ ಮೇಲೂ ಇಲ್ಲ, ಅದರಲ್ಲಿ ಎಲ್ಲ ಇದೆ.
ಆದ್ರಿಂದ ಅದು ಯಾವ ಮಹಿಮೆಯಲ್ಲೂ ಇಲ್ಲ. ಯಜಮಾನ ಮಹಿಮ್ನಿ ತನ್ನ ಮಹಿಮೆಯಲ್ಲೇ ಇದೆ, ಇನ್ಯಾರ ಮಹಿಮೆಯಲ್ಲೂ ಇಲ್ಲ. ಅದೇ ಮಹಿಮೆ, ಅದೇ ಎಲ್ಲ ಏತಾವಾನಸ್ಯ ಮಹಿಮಾ, ಇಷ್ಟು ಇವಂದೇ ಮಹಿಮೆ. ಜಗದಾತ್ಮ ರೂಪಿನ ತೋರೋದು, ಜಗತ್ತಾಗಿರೋದು, ಜಗತ್ತಿನ ಅತೀತವಾಗಿರೋದು, ಅದು ಅವನ ಮಹಿಮೆ ಕಣಪ್ಪ. ಅವನು ಯಾವುದ್ರ ಮೇಲೂ ಇಲ್ಲ, ಅವನಿಗೆ ಯಾವುದೋ ಒಂದು ಆಧಾರ ಇಲ್ಲ, ಸಪೋರ್ಟ್ ಇಲ್ಲ, ಆಶ್ರಯ ಇಲ್ಲ. ಅದು ಬಿಟ್ಟು ಭೂಮಿ ಆಕಾಶದಲ್ಲಿದೆ, ಆಕಾಶ ಯಾವ್ದ್ರ ಮೇಲಿದೆ? ಆತ್ಮನಲ್ಲಿದೆ. ಆತ್ಮನಾಗೆ ಇದ್ದಾನೆ. ಆಕಾಶಕ್ಕೂ ಆತ್ಮ ಆಧಾರ. ಆತ್ಮನ ಅರಿವು ಹಿಡಿಯೋದು ಆಕಾಶ ಇಲ್ಲವೇ ಇಲ್ಲ. ಆಕಾಶದ ಅಸ್ತಿತ್ವ, ಎಂಟಿಟಿ ಚೈತನ್ಯಕ್ಕೆ ಅಧೀನ. ಚೈತನ್ಯಾಧಾರವಾಗಿ ಆಕಾಶ ಇದೆ ಅಂತ ಹೋಗ್ತದೆ. ಚೈತನ್ಯ ಸರ್ವಾಧಾರ, ಅದು ಯಾವುದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಲ್ಲೂ ಅದೇ ಇದೆ, ಅದೇ ಸ್ವಯಂ. ಕಿಂ ಲಕ್ಷಣೋಸು ಭೂಮೇತಿ ಆಹಾ. ಕಿಂ ಲಕ್ಷಣೋಸೋ ಭೂಮೇತಿ ಆಹಾ. ಕಿಂ ಲಕ್ಷಣಂ ಯಸ್ಯ ಸಹ ಕಿಂ ಲಕ್ಷಣ. ಲಕ್ಷಣ ನಾಮ ಡೆಫಿನೇಷನ್. ಹೆಗ್ಗುರುತು. ಹೆಗ್ಗುರುತಿಗೆ ಲಕ್ಷಣ ಅಂತಾರೆ. ಇದೇ ಬಿಸಿ ಆಗಿರೋದು ಬೆಂಕಿ ಅಂತ ಹೆಗ್ಗುರುತು. ಇನ್ಯಾವುದಕ್ಕೂ ಇದೆ. ಲಕ್ಷಣಕ್ಕೂ ವಿಶೇಷಣಕ್ಕೂ ವ್ಯತ್ಯಾಸ. ಸಜಾತಿಯಿಂದ ಬೇರ್ಪಡಿಸುತ್ತೆ ವಿಶೇಷಣ, ಎಲ್ಲದರಿಂದ ಬೇರ್ಪಡಿಸುತ್ತೆ ಲಕ್ಷಣ. ಇವಾಗ ಕೆಂಪಾದ ಹಸು, ಕಪ್ಪಾದ ಹಸು ಅನ್ನೋದು ಆ ಹಸು ಜಾತಿಯಲ್ಲಿ ಕೆಂಪು ಕಪ್ಪು ಬೇರ್ಪಡುತ್ತೆ. ಅವಕಾಶ ಕೊಡೋದು ಆಕಾಶ ಅಂದ್ರೆ ಇನ್ನೊಂದಕ್ಕಿಲ್ಲ, ಅದು ಲಕ್ಷಣ. ಇನ್ನೊಂದು ಅವಕಾಶ ಕೊಡೋದಿಲ್ಲ ಜಗತ್ತಲ್ಲೇ. ಬಿಸಿಯಾಗಿರೋದು ಬೆಂಕಿಯಿಂದ, ಇನ್ನೊಂದಿಲ್ಲ. ಲಕ್ಷಣ ವಿಶೇಷಣ ವ್ಯತ್ಯಾಸ ಇದೆ. ಸಜಾತಿಯಿಂದ ಬೇರ್ಪಡಿಸೋದು ವಿಶೇಷಣ. ಸರ್ವತೋ ವ್ಯಾವರ್ತಕಂ ಲಕ್ಷಣ. ಲಕ್ಷಣಕ್ಕೆ ಅದು ಯಾವುದು ಲಕ್ಷಣ? ಯಾವುದಕ್ಕೆ ಹೊಂದದೇ ಇರತಕ್ಕಂತಹ ಒಂದು ಅಸಾಧಾರಣವಾದ ಯುನಿಕ್ನೆಸ್ ಆಗಿರ್ತಕ್ಕಂತಹ ಗುರುತು ಏನು ಅಂದ್ರೆ ಹೇಳ್ತಾರೆ, ಯತ್ರ ಯಸ್ಮಿನ್ ಭೂಮ್ನಿ ಯತ್ರ ಯಸ್ಮಿನ್ ಭೂಮ್ನಿ ತತ್ವೇ ತತ್ವೇ ನಾನ್ಯ ದ್ರಷ್ಟವ್ಯಂ ಅನ್ಯೇನ ಕರ್ಣೇನ ದೃಷ್ಟ ಅನ್ಯೋ ವಿಭಕ್ತಃ ದೃಶ್ಯಾತ್ ಪಶ್ಯತಿ. ನಾನ್ಯದ್ ದ್ರಷ್ಟವ್ಯಂ ಅನ್ಯೇನ ಕರಣೇನ ದ್ರಷ್ಟಾ ಅನ್ಯೋ ವಿಭಕ್ತೋ ದೃಶ್ಯಾತ್ ಪಶ್ಯತಿ. ಓದಬಲ್ಲಿಲ್ಲ ಅವನಿಗೆ, ಅವನಿಗೆ ಕಷ್ಟ, ಓದಕ್ಕಾಗಲಿಲ್ಲ. ಯಾವ ಭೂಮಿಯಲ್ಲಿದ್ದಾಗ ಆ ಭೂಮಿಯಲ್ಲಿ ಭೂಮಿ ತತ್ವ, ಅದು ತತ್ವ ಅಂದ್ರೆ ಏನೋ ಸ್ವರೂಪ ಅಂತ ಅರ್ಥ. ಓ ಮಾತ್ರ ತಗೋಬೇಕಂತಪ್ಪ. ಆ ತತ್ವದಲ್ಲಿ ಮತ್ತೊಂದನ್ನ ಅಂದ್ರೆ ನೋಡಬೇಕಾದ ಮತ್ತೊಂದನ್ನ, ದ್ರಷ್ಟವ್ಯಂ ಅನ್ನೋದಂತ ಮೂರು, ನೋಡಬೇಕಾದ ಮತ್ತೊಂದು ವಸ್ತು, ನೋಡೋದಕ್ಕೆ ಸಾಧನ, ಕಾರಣ, ಇನ್ನೊಂದು ಕಾರಣ. ಇವಾಗ ಕಣ್ಣಿನಿಂದ ಮರವನ್ನು ನೋಡುತ್ತೇನೆ, ಮರವನ್ನು ನೋಡೋದು ವಿಷಯ, ಕಣ್ಣು ಅನ್ನೋದು ಸಾಧನ. ಅನ್ಯದು ದ್ರಷ್ಟವ್ಯಂ ಅನ್ಯೇನ ಕರ್ಣೇನ, ಇನ್ನು ನೋಡುವನು ದೇವದತ್ತ ನೋಡುತ್ತಾನೆ ಅಂದ್ರೆ ದ್ರಷ್ಟೋ ಅನ್ಯ. ಈ ಮೂರು ಇರಬೇಕು. ದೇವದತ್ತ ವೃಕ್ಷಂ ಪಶ್ಯತಿ, ದೇವದತ್ತ ಕರ್ತ, ವೃಕ್ಷಂ ಅನ್ನೋದು ಕರ್ಮ, ದರ್ಶನಕ್ರಿಯೆ. ಚಕ್ಷುಷಾ ಇತಿ ಕಾರಣೇನ ದೇವದತ್ತ ಚಕ್ಷುಷಾ ವೃಕ್ಷಂ ಪಶ್ಯತಿ. ಅಲ್ಲಿ ಕರ್ತೃ ಕರ್ಮ ಕಾರಣ, ಕ್ರಿಯೆ ಪಶ್ಯತಿ ಅನ್ನೋದು. ಇಲ್ಲಿ ದೃಶ್ಯಾದಿಭಕ್ತ, ದೃಶ್ಯದಿಂದ ಬೇರ್ಪಡ, ಮರಕ್ಕಿಂತ ಬೇರೆ ದೇವದತ್ತ. ಇಲ್ಲಿ ಈ ಭೂಮ ಸ್ವರೂಪ ಇದೆಯಲ್ಲ, ಯಾವ ದೃಶ್ಯಕ್ಕಿಂತ ಬೇರೆ ಅಲ್ಲ, ಯಾವ ದೃಶ್ಯವೂ ಉಳಿಸೋದೇ ಇಲ್ಲ, ಯಾವ ಕಾರಣವೂ ಇಲ್ಲ, ಯಾವ ಕರ್ತೃವೂ ಇಲ್ಲ. ಕರ್ತೃ ಕಾರಣ ದೃಶ್ಯ ಎಲ್ಲವೂ ಅಳಿಸೋಗಿರುವ, ಯಾವುದೂ ಇಲ್ಲದೆ ಇರುವ, ಎಲ್ಲವನ್ನೂ ಒಳಗೊಂಡ, ಅಲ್ಲಿದ್ದಾಗ ಯಾವುದೂ ತೋರದೇ ಇರತಕ್ಕಂತಹ ಸ್ಥಿತಿ ಅದು. ಯಾವುದಿದ್ದಾಗ ಇದ್ರಲ್ವೋ ಅದು ಭೂಮಕ್ಕೆ ಲಕ್ಷಣ ಕಣಪ್ಪ. ನಿಂಗೆ ಯಾವ ಅನುಭವದಲ್ಲಿ ನಿಂತಾಗ ನಾನು ಮತ್ತೊಂದು ಅನ್ನೋ ತೋರುವುದೇ ಇಲ್ಲವೋ ಅದೇ ಭೂಮದ ಲಕ್ಷಣ. ಒಂದಾನೊಂದು ಅನುಭವ ಇದೆ, ನಿನ್ನದೇ ಅನುಭವ. ಆ ಅನುಭವದಲ್ಲಿ ನೆಲೆ ನಿಂತವನಾದಾಗ ನಾನು, ನನಗೊಂದು ಸಾಧನ, ನನಗೊಂದು ವಿಷಯ, ಕ್ರಿಯೆ ಯಾವುದು ನಿನ್ಗೆ ತೋರೋದಿಲ್ವೋ ಅದು ಭೂಮಿದ ಲಕ್ಷಣಪ್ಪ ಅಂದರು. ಆ ಯಾವ ಅನುಭವ ಅದು ಅಂದರೆ ಪ್ರಾಕೃತಿಕವಾಗಿ ಬರ್ತಾ ಇರೋ ಅನುಭವ ಸುಷುಪ್ತಿ ಅನುಭವ, ಶಾಸ್ತ್ರ ಆಚಾರದಿಂದ ಉಂಟಾಗುವ ಜ್ಞಾನದಿಂದ ಆಗುವ ಅನುಭವ, ವಿವೇಕದಿಂದ ಬರುವ ಅನುಭವ ತತ್ವಜ್ಞಾನ. ಇರೋ ಅನುಭವನ್ನೇ ಸುಷುಪ್ತಿ ನಮ್ಗೆಲ್ಲರಿಗೂ ಸಹಜವಾಗಿರ್ತಕ್ಕದ್ದನ್ನೇ ಶಾಸ್ತ್ರ ಅನುವಾದ ಮಾಡಿಕೊಂಡು ಇದು ಹಾಗೆ ಇರೋದು ಕೊಡೋ, ನೋಡ್ಕೊಳ್ಳೋ, ಈಗಲೂ ಹಾಗೆ ಇದೆಯಾ, ನಾನು ಎಚ್ಚರವಾಗಿದ್ದೀನಿ, ಪ್ರಮಾತ್ರವಾಗಿದ್ದೀನಿ, ಪರಿಚ್ಛಿನ್ನವಾಗಿದ್ದೀನಿ, ಪ್ರಪಂಚ ಕಾಣ್ತಾ ಇದ್ದೀನಿ ಅನ್ನೋದಿಲ್ಲ. ಇದೇ ಭ್ರಾಂತಿ, ಇದೇ ಅಜ್ಞಾನ. ಇದು ಈಗಲೂ ಇಲ್ಲ. ಈಗಲೂ ಸುಷುಪ್ತಿಯಂತೆಯೇ ಸುಷುಪ್ತವ ಜಾಗೃತಿಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ನಪಿ ತದ್ವಯತ್ವತಃ.
ಅದ್ವೈತತ್ವ ಆಗಿರೋದ್ರಿಂದ ಈಗಲೂ ದ್ವೈತ ಇಲ್ವಂತೆ. ಯಾವಾಗಲೂ ದ್ವೈತ ಇಲ್ಲ. ದ್ವೈತ ಇದ್ದ ದ್ವೈತ ಹೋಗಲ್ಲ ಜ್ಞಾನದಿಂದ. ಎಂದೆಂದಿಗೂ ಯಾರಿಗೂ ಎಲ್ಲೂ ಹೇಗೂ ದ್ವೈತ ಎಂಬುದು ಇಲ್ಲವೇ ಇಲ್ಲ. ಪ್ರಪಂಚ ಅನ್ನೋದು ಇಲ್ಲವೇ ಇಲ್ಲ. ಪ್ರಪಂಚ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಹೋಗ್ಬೇಕಾಯ್ತು. ಇಂಥ ಅನುಭವ, ಅದು ನಮ್ಮ ಅನುಭವ, ನಮ್ಗೆ ಇದು ಅದು ನಾವು ನೋಡ್ಕೊಳ್ತಿಲ್ಲ ಅಂದ್ರೆ ಎಂಥ ಅನ್ಯಾಯ. ಅದನ್ನ ಕಂಡ್ಕೊಂಡ್ವಿ ಅಂದ್ರೆ ಏನು ಜಗದೀಶ್ವರ ಇವನು, ಸರ್ವೇಶ್ವರ, ಎಲ್ಲರಿಗೂ ಹೊಡೆದಾಗ್ಬಿಡ್ತಾನೆ. ನಾಣ್ಯತೆ ಶೃಣೋತಿ ತಥಾ ನಾಣ್ಯತ್ ಶೃಣೋತಿ. ನಾಣ್ಯತ್ ಶೃಣೋತಿ. ಯಾವ ರೀತಿ ಇನ್ನೊಂದನ್ನು ನೋಡಲ್ವೋ ಹಾಗೆ ಇನ್ನೊಂದನ್ನು ಕೇಳೋದಿಲ್ಲ. ನಾಮರೂಪಯೋರೇವ ಅಂತರ್ಭಾವಾತ್ ವಿಷಯಭೇದಸ್ಯ. ನಾಮರೂಪಯೋರೇವ ಅಂತರ್ಭಾವಾತ್ ವಿಷಯಭೇದಸ್ಯ. ತದ್ಗ್ರಾಹಕಯೋರೇವ ಇಹ ತದ್ಗ್ರಾಹಕಯೋರೇವ ದರ್ಶನಶ್ರವಣಯೋರ್ ಗ್ರಹಣಂ. ದರ್ಶನಶ್ರವಣಯೋರ್ ಗ್ರಹಣಂ. ಅನ್ಯೇಷಾಂಚ ಉಪಲಕ್ಷಣಾರ್ಥತ್ವೇನ. ಅನ್ಯೇಷಾಂಚ ಉಪಲಕ್ಷಣಾರ್ಥತ್ವೇನ. ಕೇಳೋದೆಲ್ಲ ಶಬ್ದ ನಾಮ, ನೋಡೋದೆಲ್ಲ ರೂಪ. ಇರೋದು ಎರಡೇ ಪ್ರಪಂಚದಲ್ಲಿ. ಏನ್ ಹೇಳಿ? ನಾಮ ರೂಪ. ಏನ್ ನೋಡುದು ರೂಪವನ್ನೇ ನೋಡೋದು. ಅದು ಆಕಾರವು ರೂಪವೇ, ಕೆಂಪು ಬೆಳಪು ರೂಪ, ಎಲ್ಲವೂ ರೂಪ. ರೂಪ ಪ್ರತ್ಯಯ. ಕೇಳೋದೆಲ್ಲ ನಾಮ ಶಬ್ದ. ಹಾಗಾಗಿ ನಾಮರೂಪ ಎರಡನ್ನು ತಗೊಂಡಿರೋದು. ನಾಣ್ಯ ಪಶ್ಯತಿ ನಾಣ್ಯ ಶೃಣೋದಿ ಅಂತ. ಇದು ತಿಳ್ಕೊಳ್ಳೋದು ಅನ್ನೋದು ಅಂತಃಕರಣಕ್ಕೆ ಹೋಯ್ತು. ಬಾಕಿ ಹಿಂದೆ ಹೇಳಲೇ ಇಲ್ಲ. ನಾಣ್ಯ ಜಿಘ್ರತಿ, ನಾಣ್ಯ ದ್ರಸಯತೆ, ನಾಣ್ಯ ಸ್ಪೃಶತೆ ಹೇಳಿಲ್ಲ. ಯಾಕೆಂದ್ರೆ ಎಲ್ಲ ಇದರದ್ದೇ ನಾಮರೂಪಗಳದ್ದನ್ನೇ. ಮುಟ್ಟೋದು, ಮೂಸೋದು, ಋಷಿ ನೋಡೋದು ಎಲ್ಲ ನಾಮರೂಪಗಳದ್ದೇ. ಆದ್ರಿಂದ ನಾಮರೂಪಗಳಲ್ಲಿಯೇ ಎಲ್ಲ ವಿಷಯ ಭೇದಗಳೆಲ್ಲ ಅಂತರ್ಗತವಾಗೋಣದ್ರಿಂದ ಅದು ಎರಡನ್ನು ಗ್ರಹಣೆ ಮಾಡೋದ್ರಿಂದ, ಯಾವ ಎರಡನ್ನ? ದರ್ಶನ ಶ್ರವಣ ಎರಡನ್ನು ಗ್ರಹಣೆ ಮಾಡೋದ್ರಿಂದ ಎಲ್ಲದರ ಗ್ರಹಣೆಯೂ ಆದಂಗಾಯ್ತು ಅಂತೇಳಿ ಅಂದ್ಕೊಂಡು ಶ್ರುತಿ ಎಲ್ಲದಕ್ಕೂ ಉಪಲಕ್ಷಣವಾಗಿ ನಾಣ್ಯ ಪಶ್ಯತಿ ನಾಣ್ಯ ಶೃಣೋದಿ ಅಂತ ಹೇಳ್ತಾ ಇದೆ. ಎರಡೇ ತಿಳ್ಕೋಬೇಡಿ ಅಂತ. ಬರೀ ನೋಡಲ್ಲ ಕೇಳಲ್ಲ ಅಂದಮೇಲೆ ಹಾಗೆ ಮುಟ್ತಾನೆ, ರುಚಿ ನೋಡ್ತಾನೆ, ಮೂಸ್ತಾನೆ ಅಂತ ಅನ್ಕೋಬೇಡಿ. ಎರಡನ್ನು ಮಾಡಲ್ಲ ಅಂದ್ರೆ ಎರಡಲ್ಲ ಎಲ್ಲ ಅಂತರ್ಗತವಾಗೋದ್ರಿಂದ ಇನ್ನೇನನ್ನು ಕ್ರಿಯೆಯೇ ಇಲ್ಲ, ವ್ಯವಹಾರವೇ ಇಲ್ಲ, ವ್ಯಾಪಾರವೇ ಇಲ್ಲ. ಸರ್ವ ವ್ಯವಹಾರಾತೀತ ಪರಮಾರ್ಥ, ಅನುಭವೈಕ ವೇದ್ಯವಾದ ಪರಮಾರ್ಥ, ಸ್ವಯಂ ಸಿದ್ಧವಾದ ಪರಮಾರ್ಥ. ಮನನಂತೂ ಅತ್ರೋಕ್ತಂ ದ್ರಷ್ಟವ್ಯಂ ನಾಣ್ಯ ಮನುತೆ ಇತಿ. ಮನನಂತೂ ಅತ್ರೋಕ್ತಂ ದ್ರಷ್ಟವ್ಯಂ ನಾಣ್ಯನ್ ಮನುತೆ ಇತಿ. ಯಾಕೆಂದ್ರೆ ಶ್ರವಣ, ದರ್ಶನ, ಮನನ, ವಿಜ್ಞಾನ ಸಮನ ಹೇಳೋದು. ಮನನವನ್ನು ಕೂಡ ಇಲ್ಲಿ ಹೇಳಿದೆ ಮಾಡ್ಕೊಂಡ್ಬಿಡಿ ಅಂತ ಇದ್ದಾರೆ. ಭಾಷ್ಯಕಾರ ಹೇಳಿಲ್ಲ ಮಂತ್ರದಲ್ಲಿ, ಅದನ್ನು ಅಧ್ಯಾಹಾರ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಹತ್ರ ಮನನ ಉಕ್ತವ್ಯಂ ದ್ರಷ್ಟವ್ಯಂ, ಮನನವನ್ನು ಹೇಳಿದೆ ಅಂತ ಕಂಡ್ಕೊಳ್ಳಿ. ಯಾಕೆಂದ್ರೆ ಮನನಪೂರ್ವಕವಾಗಿ ತಿಳ್ಕೊಳ್ಳೋದ್ರಿಂದ ಇನ್ನೊಂದನ್ನು ಮನನವನ್ನೂ ಮಾಡೋದಿಲ್ಲವೋ, ಮನನ ಮಾಡಿ ತಿಳ್ಕೊಳ್ತಾನ. ಆದ್ದರಿಂದ ಮನನವೂ ಇಲ್ಲ, ನೋಡೋದೂ ಇಲ್ಲ, ಕೇಳೋದೂ ಇಲ್ಲ, ತಿಳ್ಕೊಳ್ಳೋದೂ ಇಲ್ಲ, ಮುಗೀತು. ಪ್ರಾಯಶಃ ಮನನಪೂರ್ವಕತ್ವಾದ್ ವಿಜ್ಞಾನಸ್ಯ. ಪ್ರಾಯಶಃ ಮನನಪೂರ್ವಕತ್ವಾದ್ ವಿಜ್ಞಾನಸ್ಯ. ಬಲುಮಟ್ಟಿಗೆ ವಿಜ್ಞಾನ ಮನನಪೂರ್ವಕವಾಗಿ ಆಗೋದು. ಒಮ್ಮೊಮ್ಮೆ ಚಟ್ಟನೆ ಆಗ್ಬಿಡುತ್ತೆ ಅರಿವು, ನೋಡ್ಕೊಳ್ಳಿ ಅರಿವು ಆಗ್ಬಿಡುತ್ತೆ. ಮನನ ಮಾಡಿರಲ್ಲ ಅಲ್ಲಿ ಅಂಥ ಸುಲಭವಾದ ಜಾಗದಲ್ಲಿ ಮನನ ತಗೊಳ್ಳಲ್ಲ. ಆದರೆ ಒಂದು ಗಣಿತ, ಒಂದು ವಿಜ್ಞಾನ, ಒಂದು ವ್ಯಾಕರಣ, ತತ್ವ ವಿಚಾರ ಮನನ ಮಾಡದೆ ಗೊತ್ತಾಗೋದಿಲ್ಲ. ಚೆನ್ನಾಗಿ ಮತ್ತೆ 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 ಅರಿಬೇಕು. ಈ ಹುರುಳಿಯನ್ನ ರುಬ್ತಾರಲ್ಲ, ಹುರುಳಿ ರುಬ್ಬೋದು ಭಾರಿ ಕಷ್ಟ. ರುಬ್ಬಿ 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 ನೈಸಿಗೆ ರುಬ್ಬೇಕು. ಅರ್ಧ ಗಂಟೆ ರುಬ್ಬೇಕು. ನಮ್ಮನ್ನು ರುಬ್ಬಿಸ್ತಾ ಇದ್ರು. ಹಸುಗಳಿಗೆ ಹಿಂದಿನ ದಿವಸ ಬಿಸಿ ನೀರಲ್ಲಿ ಒಂದು 2-3 ಸೇರು ಹುರುಳಿ ಹಾಕಿಬಿಟ್ಟು ನೆನೆಸಿಟ್ಬಿಟ್ಟು ಮನೆ ಅದು ಉಬ್ಕೊಳ್ಳೋದು. ನೀನೊಂದು 2 ಇಬ್ಬೆ ಉಬ್ಬೇಕೋ, ನೀನೊಂದು ನಾ ಹೇಳೋರು. ಆಯ್ತು ಅಂತ ಹೇಳಿ ರುಬ್ತಾ ಇದ್ದೆ. 1-2 ಇಬ್ಬೆ. ಒಂದು 8-10 ಹಸು ಇರೋದು. ಎಲ್ಲ ಹಸುಗೂ ಹಾಕ್ಬೇಕಲ್ಲ. ಅದು ಒಬ್ಬರೇ ರುಬ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ಲ. ಕಾಲು ಇಟ್ಕೊಂಡು ದುಡ್ಡು ಕೊಡೋಕ್ಕಿಲ್ಲ, ಕೂಲಿ ಕೊಡೋಕೆ ಕಷ್ಟ. ಹಾಗೆ ಮನೆಯಲ್ಲ ಇದಿರಲ್ಲ, ಏನ ಗುಂಡು ಗೋವಿಯಾಗೆ ತಿನ್ಕೊಂಡು ಒಳಗಿದಿರಲ್ಲ, ರುಬ್ರ ಬರೀ ತಿನ್ನೋದಲ್ಲ ಮನೆ ಮೇಲೆ ಕೆಲಸ ಮಾಡ್ಬೇಕು ಗೊತ್ತಾ ಅನ್ನೋರು. ನಮ್ಮ ಒಂದು ರುಬ್ಬೆ ಇಬ್ಬೆ ರುಬ್ತಾ ಇದ್ವಿ. ಹುರುಳಿ ನಾನು ರುಬ್ಬಿದ್ದೀನಿ, ರುಬ್ಬಿದ್ದೀನಿ, ತುಂಬ ದಿವಸ ರುಬ್ಬಿದ್ದೀನಿ. ಹುರುಳಿ ರುಬ್ಬೋದು, ಆಮೇಲೆ ನಾವು ಬೆಕ್ಕಿಗೆ ಹಾಕ್ಕೊಡೋದು. ಅದನ್ನು ತಗೊಂಡೋಗಿ ಒಟ್ಟಿಗೆ ಹಾಕ್ಕೊಡೋರು. ಒಂದೊಂದ ಕೊಡೋಲ್ಲ, ಯಾಕೆಂದ್ರೆ ಹಸು ಇದು ಮಾಡ್ಬಿಡುತ್ತೆ ಅಂತ ಹೇಳಿ 6 ಹಸುಗಳು ಅಷ್ಟು ರುಬ್ಬಿ ಎಲ್ಲ ಬೆಕ್ಕಿಗೆ ಇಟ್ಟರ ಮೇಲೆ ತಗೊಂಡೋಗಿ ಎಲ್ಲ ಹಸುಗೆ ಇಟ್ಬಿಡೋದು. ಅದಕ್ಕೊಂದಷ್ಟು ತೌಡು, ಹಿಂಡಿ, ಬೂಸ ಅದೆಲ್ಲ ಸೇರಿಸ್ಬಿಟ್ಟು ಒಂದು ಬೆಕ್ಕಿ ಫುಲ್ ಮಾಡಿಬಿಟ್ಟು ಕೊಟ್ಬಿಟ್ರೆ ತೃಪ್ತಿಯಾಗಿ ತಿನ್ಕೊಂಡು
ಅದು ಚೆನ್ನಾಗಿ ಹಾಲು ಕೊಡ್ತಿತ್ತು. ಆ ಹಾಲು ಚೆನ್ನಾಗಿ ತಿಂತಿದ್ವಿ, ಒಳ್ಳೆ ಮೊಸರು ಎಲ್ಲ ಇದು ಇತ್ತು. ಒಳ್ಳೆ ಕಾಲ, ತೇಹಿನೋ ದಿವಸ ಗತಃ ಅಂತ ಕಾಲ ಹೋಯ್ತು. ಹಳ್ಳಿ ಕಾಲ, ಒಳ್ಳೆ ಮನೆ ಹಸು, ಮನೆ ಹಾಲು, ಮನೆಯ ತುಪ್ಪ, ಮನೆ ಮೊಸರು ಅಂದ್ರೆ ಏನ್ ಟೇಸ್ಟ್ ಅದು ಗೊತ್ತಿಲ್ಲ. ಏನೇನೋ ಜ್ಞಾಪಕ ಆಗುತ್ತೆ ಯಾವ್ಯಾವಾಗಲೂ. ಪ್ರಾಯಶಃ ಬಲುಮಟ್ಟಿಗೆ ಈ ವಿಜ್ಞಾನ ಮನನಪೂರ್ವಕವಾಗಿ ಆಗುತ್ತದೆ. ಆದ್ದರಿಂದ ಮನನವನ್ನು ಸೇರಿಸ್ಕೊಳ್ಳಿ ಅಂತ ಇದ್ದಾರೆ ಭಾಷ್ಯಕಾರರು. ತಥಾ ನಾಣ್ಯದ್ವಿಜಾನಾತಿ, ತಥಾ ನಾಣ್ಯದ್ವಿಜಾನಾತಿ, ಹಾಗೆ ಮತ್ತೊಂದನ್ನು ಅರಿಯುವುದಿಲ್ಲವೋ, ಇನ್ನೊಂದನ್ನು ತಿಳ್ಕೊಳ್ಳೋದಿಲ್ಲವೋ. ಏವಂ ಲಕ್ಷಣೋ ಯಹ ಸಹ ಭೂಮಾ, ಏವಂ ಲಕ್ಷಣಃ ಯಹ ಸಹ ಭೂಮಾ. ಈ ಡೆಫಿನೇಷನ್, ಈ ಒಂದು ಗುರುತಿನಿಂದ ಕೂಡೋದು ಯಾವುದೋ ಅದೇ ಕಣೆಯ ಭೂಮ. ಎಲ್ಲಿ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಅನ್ನೋದು ಇಲ್ಲವೋ ಕೋಮಾ ಅನ್ಕೋಬೇಡಿ. ಕೋಮಾ ಸ್ಟೇಜ್ ಕೋಮಾ ಸ್ಟೇಜ್ಗೆ ಹೋಗ್ಬೇಕಾಗಿಲ್ಲ, ಈಗಲೇ ಕೋಮಾ. ಕಹ ಮಾಂ ಪಶ್ಯತಿ ಅಂತ ಯಾರು ನನ್ನ ನೋಡೋರಿದ್ದಾರೆ, ಕಹ ಮಾ ಕೋಮಾ ಅಂತ ಯಾರು ನನ್ನ ನೋಡೋರಿದ್ದಾರೆ? ಯಾರು ನೋಡೋರಿಲ್ಲ. ಇಲ್ಲ ಕಡೆ ನೋಡಕ್ಕೆ, ಮಾಡೋಕ್ಕೆ, ಕೇಳಕ್ಕೆ, ಹೇಳಕ್ಕೆ, ತಿಳ್ಕೊಳಕ್ಕೆ. ಇನ್ನೊಂದಿದ್ರೆ ಅದೆಲ್ಲ ಮಾಡ್ಬೋದಾಯ್ತು. ಅಲ್ಲಿ ಏನೂ ಇಲ್ಲ. ಈಗ ಪ್ರಶ್ನೆ ಅದ್ರ ಮೇಲೆ ಏನೋ ಚರ್ಚೆ ಮಾಡ್ತಾರೆ. ಕಿಮತ್ಯ ಪ್ರಸಿದ್ಧ ಅನ್ಯ ದರ್ಶನ ಅಭಾವೋ ಭೂಮಿ ಉಚ್ಯತೆ ನಾಣ್ಯ ಪಶ್ಯತಿ ಇತ್ಯಾದಿನ ಅಥ ಅನ್ಯ ನ ಪಶ್ಯತಿ ಆತ್ಮಾನಂ ಪಶ್ಯತಿ ಚೇತತ್. ಕಿಮತ್ರ ಪ್ರಸಿದ್ಧ ಅನ್ಯ ದರ್ಶನಾಭಾವೋ ಭೂಮ್ನಿ ಉಚ್ಯತೆ ನಾನ್ಯತ್ ಪಶ್ಯತಿ ಇತ್ಯಾದಿನ ಅಥ ಅನ್ಯತ್ ಪಶ್ಯತಿ ಆತ್ಮಾನಂ ಪಶ್ಯತೀತ್ಯೇತತ್. ಏನಿದು ಪ್ರಸಕ್ತ ಪ್ರತಿಷೇಧವೋ ಅಥವಾ ತನ್ನನ್ನು ನೋಡ್ಕೊಳ್ತಾನೆ ಅನ್ನೋಕ್ಕೋಸ್ಕರವಾಗಿ ನಪಶ್ಯತಿ ಅಂತ ಹೇಳ್ತಾ ಇದೆಯೋ, ಇನ್ನೊಂದನ್ನ ಅನ್ಯ ಪ್ರತಿಪಾದನೆ ಅಂತ. ಪ್ರಸಕ್ತ ಪ್ರತಿಷೇಧ, ಅನ್ಯ ಪ್ರತಿಪಾದನ ಅಂತ ಹೇಳಿದೆ. ಏನೇನೇನು ನೋಡೋದು ಕೇಳೋದು ಅಂತ ಏನಿದೆ ಅದು ಯಾವುದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದೆಯೋ, ಅಥವಾ ಬೇರೆದನ್ನು ನೋಡಲ್ಲ ಕೇಳಲ್ಲ ಅಂತ ಹೇಳ್ತಾ ತನ್ನನ್ನು ನೋಡ್ಕೊಳ್ತಾ ಇರ್ತಾನೆ ಅಂತ ಹೇಳ್ತಾ ಇದೆಯೋ, ಏನ್ ಹೇಳ್ತಾ ಇದೆ ಅಂತ ಪ್ರಶ್ನೆ. ಏನೋ ಕಿಮ್ ಹತ್ರ ಏನಿಲ್ಲಿ ಪ್ರಸಿದ್ಧವಾದ ಮತ್ತೊಂದನ್ನು ನೋಡೋದು ಇದೆಯಲ್ಲ. ನಾವು ಅಲ್ಲಿ ನೋಡೋದು ಮರ, ಅಲ್ಲಿ ಮನೆ, ಅಲ್ಲಿ ಜನ, ಅಲ್ಲಿ ಕಂಬಿ, ಅಲ್ಲಿ ಕುರ್ಚಿ, ಅಲ್ಲಿ ಪುಸ್ತಕ, ಅಲ್ಲಿ ಬೀರು, ಅಲ್ಲಿ ಕುರ್ಚಿ ಅಲ್ಲಿ ನೋಡ್ತೀವಲ್ಲ. ಪ್ರಸಿದ್ಧವಾದ ಇನ್ನೊಂದನ್ನು ನೋಡೋದು ಅನ್ನೋದು ಏನಿದೆ ಇದರ ಅಭಾವ ಭೂಮಿಯಲ್ಲಿ ಇಲ್ಲ ಅಷ್ಟೇ ಅಂತ ಇದೆಯೋ, ಯಾವ್ದನ್ನ ಹೇಳ್ಕೊಂಡು ನಾಣ್ಯ ಪಶ್ಯತಿ ರಾಮೇಶ್ವರೋದು ಇತ್ಯಾದಿ ವಾಕ್ಯದಿಂದ, ಅಥವಾ ಮತ್ತೊಂದನ್ನು ನೋಡಲ್ಲ ಅಂತಂದ್ರೆ ನಮ್ಮ ಹುಡುಗ ನಮ್ಮ ಓದೋದ್ ಬಿಟ್ಟು ಮತ್ತೊಂದನ್ನು ಮಾಡಲ್ಲ ಅಂದ್ರೆ, ಟಿವಿ ನೋಡಲ್ಲ, ಆಟ ಆಡಲ್ಲ, ಇದು ಮಾಡಲ್ಲ ಅಂತಂದ್ರೆ ಓದ್ತಾನೆ ಅಂತ ಅರ್ಥ. ನಮ್ಮ ಹುಡುಗ ಎಂತ ಜಾಣ ಅಂದ್ರೆ ಓದೋದ್ ಬಿಟ್ಟು ಮತ್ತೊಂದನ್ನು ಮಾಡಲ್ಲ ಅಂದ್ರೆ, ಟಿವಿ ನೋಡಲ್ಲ, ಆಟ ಆಡಲ್ಲ, ಇನ್ನೊಂದು ಮಾಡಲ್ಲ ಅಂದ್ರೆ ಓದ್ತಾ ಇರ್ತಾನೆ ಅಂತ. ಹಾಗೆ ಈ ಭೂಮದಲ್ಲಿದ್ದಾಗ ಇನ್ನೊಂದನ್ನು ನೋಡಲ್ಲ, ಕೇಳಲ್ಲ, ಯೋಚನೆ ಮಾತ್ರ ತನ್ನನ್ನು ನೋಡ್ತಿರ್ತಾನೆ, ಕೇಳ್ತಿರ್ತಾನೆ, ತಿಳ್ಕೊಳ್ತಿರ್ತಾನೆ, ವಿಚಾರ ಹಂಗೆ ಮಾಡೋಣ ಏನರ್ಥ ಅಂತ ಪೂರ್ವಪಕ್ಷಿ ಅದನ್ನು ಸ್ಪಷ್ಟಪಡಿಸಿರಿ, ಆ ವಾಕ್ಯಕ್ಕೆ ಅರ್ಥ ಏನು ತಿಳಿಸ್ಕೊಡಿ ಅಂತ ಹಾಕ್ತಾ ಇದ್ದಾನೆ. ಕಿಂಚಾಟ ಏಕದೇಶಿ ಬಂದ ಇದು ಏನು ನಿನಗೆ ಏನನ್ನೂ ನೋಡಲ್ಲ ಅಂದ್ರೆ ಏನು, ನೀವು ನೋಡ್ತಾ ಇದ್ದೀರಿ ನಿಂಗೇನು ಲಾಭ? ಏನನ್ನು ನೋಡಲ್ಲ ಅಂದ್ರೆ ನಿಂಗೇನು ನಷ್ಟ? ಆತ್ಮನ ನೋಡ್ತಾ ಇರ್ತಾನೆ ನಿಂಗೇನು ಲಾಭ? ಅದೇನು ಆ ಪ್ರಶ್ನೆ ಕಟ್ಕೊಂಡು ಏನಾಗಬೇಕಾಗಿದೆ ಅಂತ ಮೂರನೇವನು ಏಕದೇಶಿ ಬಂದ್ಬಿಟ್ಟು ಈ ಪ್ರಶ್ನೆಯನ್ನ ವ್ಯರ್ಥ ಅಂತಂದ. ಅಂತಾನೆ ಯದಿ ಅನ್ಯ ದರ್ಶನ ಜಭಾವ ಮಾತಂ ಇತ್ಯುಚ್ಯತೆ ಇತ್ಯುಚ್ಯತೆ ತದಾ ದ್ವೈತ ಸಂವ್ಯವಹಾರ ವಿಲಕ್ಷಣಃ ಭೂಮಾ ಇತ್ಯುಕ್ತಂ ಭವತಿ. ಭೂಮಾ ಇತ್ಯುಕ್ತಂ ಭವತಿ. ಹಂಗಲ್ಲ, ಏನಾದ್ರೆ ಏನು ತನ್ಬೇಡ. ಯಾಕೆಂದ್ರೆ ಇನ್ನೊಂದನ್ನು ನೋಡೋದೇ ಮುಂತಾದದ್ದು ಏನು ಇಲ್ಲದೆ ಇರೋದೇ ಭೂಮಾ ಅಂತ. ಹಾಗಂದ್ರೆ ದ್ವೈತ ಸಂವ್ಯವಹಾರ ವಿಲಕ್ಷಣ ಅಂತ ಆಯ್ತು. ಅವಾಗ ದ್ವೈತ ಪ್ರಪಂಚ ಅತೀತ, ದ್ವೈತ ಪ್ರಪಂಚ ಸಂಬಂಧ ರಹಿತವಾದದ್ದು ಅಂತ ಈ ರೀತಿ ಭೂಮಸ್ವರೂಪ ತಿಳಿಸ್ಕೊಟ್ಟಂಗಾಗತ್ತೆ. ಯಾವ ಕ್ರಿಯೆಯನ್ನು ಅಲ್ಲಿ ಮಾಡೋದಿಲ್ಲ, ಯಾವ ಕ್ರಿಯೆಗೂ ಅಲ್ಲಿ ಅವಕಾಶ ಇಲ್ಲ. ನೋಡೋದು, ಕೇಳೋದು, ಮನನ ಮಾಡೋದು, ತಿಳ್ಕೊಳ್ಳೋದು ಏನೇನಕ್ಕೂ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ. ಅಂತ ಆದ್ರೆ ಆಗ ದ್ವೈತ ಸಂವ್ಯವಹಾರ ಅಂತ ಏನಿದೆ, ದ್ವೈತ ಸಂವ್ಯವಹಾರದಲ್ಲಿ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಅನ್ನೋದು ಇರುತ್ತೆ. ಅದ್ಯಾವುದು ಇಲ್ಲದ್ದು ಅಂತ ಅಂದ್ಬಿಟ್ರೆ ಅವಾಗ ಭೂಮ ಅದು ಎಲ್ಲ ಸರ್ವ ವ್ಯವಹಾರ ಅತೀತವಾದದ್ದು ಅಂತ ಹೇಳ್ದಂಗೆ ಆಗ್ಬಿಡತ್ತೆ. ಅಥ ಅನ್ಯದರ್ಶನ ವಿಶೇಷ ಪ್ರತಿಷೇಧೇನ ಅನ್ಯದರ್ಶನ ವಿಶೇಷ ಪ್ರತಿಷೇಧೇನ ಆತ್ಮಾನಂ ಪಶ್ಯತಿ ಇತ್ಯುಚ್ಯತೆ. ಆತ್ಮಾನಂ ಪಶ್ಯತಿ ಇತ್ಯುಚ್ಯತೆ. ತದಾ ಏಕಸ್ಮಿನ್ನೇವ ಕ್ರಿಯಾಕಾರಕ ಫಲಭೇದೋ ಅಭ್ಯುಪಗತೋ ಭವೇತ್. ಏಕಸ್ಮಿನ್ನೇವ ಕ್ರಿಯಾಕಾರಕ ಫಲಭೇದೋ ಅಭ್ಯುಪಗತೋ ಭವೇತ್. ಹಾಗಿಲ್ಲದೆ ಮತ್ತೊಂದನ್ನು ನೋಡೋದಿಲ್ಲ, ಕೇಳೋದಿಲ್ಲ, ಯೋಚನೆ ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ರೀತಿ ಒಪ್ಕೊಂಡ್ರೆ
ತನ್ನನ್ನು ಮಾಡ್ತಿರ್ತಾನೆ ಅಂತ ಅನ್ನೋದಾದ್ರೆ ತನ್ನನ್ನು ಪಶ್ಯದಿ ಆತ್ಮಾನಂ ಪಶ್ಯದಿ ಅಂತಂದುಬಿಟ್ರೆ ಆಗ ತಾನೇ ತನ್ನನ್ನ ನೋಡುತ್ತಾನೆ, ತಾನೇ ಕರ್ತೃ, ತನ್ನನ್ನೇ ಕರ್ಮ, ನೋಡೋದು ಕ್ರಿಯೆ ಕರ್ತೃ ಕರ್ಮ ಮೂರು ಒಂದರಲ್ಲೇ ಅಟ್ ಎ ಟೈಮ್. ಹಾಗೆ ಕ್ರಿಯಾಕಾರಕ ಫಲಭೇದವೆಲ್ಲವೂ ಅದರಲ್ಲಿದೆ ಅಂತ ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಪರವಾಗಿಲ್ವಾ? ಇಟ್ ಈಸ್ ಓಕೆನಾ? ಒಪ್ಕೋತೀರ ಅದನ್ನ ಅಂತ ಕೇಳ್ತಾ ಇದ್ದಾನೆ. ಆಯ್ತು, ಏನಾಗುತ್ತೆ? ಯಜ್ಜೇವಂ ಕೋ ದೋಷ ಸ್ಯಾತ್, ಯದ್ಯೇವಂ ಗೋದೋಷ ಸ್ಯಾತ್. ಆಯ್ತು, ಅದರಲ್ಲೇ ಕ್ರಿಯಾಕಾರಕ ಫಲಭೇದವೆಲ್ಲ ಇದೆ. ನಾನು ಈ ಜನ ನೋಡ್ಕೊಳ್ತಾ ಇರ್ತೇನೆ, ನಾನು ಹೆಂಗಿದೆ ಪರವಾಗಿಲ್ಲ, ಹಂಗೆ ಈಗ ನೋಡ್ಕೊಳ್ತಾ ಇರ್ತಾನೆ ಅಂತ ಅರ್ಥ ಮಾಡಿ. ಆ ಭೂಮ ಸ್ವರೂಪದಲ್ಲಿ ಇದ್ದಾಗ ಈ ಕಡೆ ಹೇಗೆ ಭೂಮ, ಈ ಕಡೆ ಹೇಗೆ ಭೂಮ, ಹೆಂಗ್ ಭೂಮ, ಹಿಂಗೆ ಭೂಮ ಅಂತ ಹೇಳಿ ಎಲ್ಲಾ ಕಡೆಗೂ ಅದನ್ನ ತಿರುಗಿಸ್ತಾ ಇರ್ತಾನೆ. ಆ ಅರಿವನ್ನ ಮಾಡ್ತಾ ಇದ್ರೆ ಏನ್ ತಪ್ಪಾಗತ್ತೆ? ಕ್ರಿಯೆ ಮಾಡಿದ್ರೆ ಕ್ರಿಯೆಯಿಂದ ವಿಕಾರವಾಗಿ ಅನಿತ್ಯವಾಗಲ್ಲನೆಯ ಹಾಕ್ಕೊಳ್ಳಿ ಶಾಸ್ತ್ರಾರ್ಥವಾಗಲ್ಲ ಅದು. ನಾನು ಅಯಮೇವ ದೋಷ ಸಂಸಾರ ಅನಿವೃತ್ತಿ. ನಾನು ಅಯಮೇವ ದೋಷ ಸಂಸಾರ ನಿವೃತ್ತಿ. ಅಲ್ಲ, ಕ್ರಿಯಾಕಾರಕ ಫಲಭೇದ ಇದ್ದು ಬಿಟ್ರೆ ಅದು ಸಂಸಾರ, ಇದೇ ದೋಷ. ಈ ಸಂಸಾರ ಹೋಗದೆ ಇರೋದು ದೋಷ ಅಲ್ಲಿ ಬಂದ್ಬಿಡುತ್ತೆ. ಸಂಸಾರವೇ ದುಃಖ, ಸಂಸಾರ ಅತೀತನಾಗಬೇಕು, ಮೀರೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದಾಗ್ಲಿ ಇರ್ಲಿ ಪರವಾಗಿಲ್ಲ ಅಂದ್ಬಿಟ್ರೆ, ಹೊಡಿಲಿ ಪರವಾಗಿಲ್ಲ, ಬೈಲಿ ಪರವಾಗಿಲ್ಲ ಅಂದ್ರೆ ಅಯ್ಯೋ ಹೊಡೆಯೋದು ಬೈಯೋದು ದುಃಖ ಆದಾಗ ಪರವಾಗಿಲ್ಲ ಅಂದ್ರೆ ಅರ್ಥ ಏನ್ರಿ? ಯಾರಿಗೂ ಇಷ್ಟ ಆಗಲ್ಲಪ್ಪ. ಕ್ರಿಯಾಕಾರಕ ಫಲಭೇದೋ ಹಿ ಸಂಸಾರ ಇತಿ. ಕ್ರಿಯಾಕಾರಕ ಫಲಭೇದೋ ಹಿ ಸಂಸಾರ ಇತಿ. ಎಷ್ಟು ಕಡೆ ಭಾಷೆಗಳಿದೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ, ಜನ್ಮ ಮರಣ ರೂಪ ಸಂಸಾರ, ಅಶನಾಯಾದಿಮಾನ್ ಸಂಸಾರ. ಒಂದೊಂದು ಕಡೆ ಒಂದೊಂದು ಬರೀತಾರೆ. ಇಲ್ಲಿ ಬರೀತಾ ಇದ್ರೆ ಕ್ರಿಯಾಕಾರಕ ಫಲಭೇದೋ ಹಿ ಸಂಸಾರ. ಸಂಸಾರ ಅಂದ್ರೆ ಒಂದು ಕ್ರಿಯೆ, ಒಂದು ಕ್ರಿಯೆಗೆ ಸಾಧನ, ಆ ಫಲ, ಈ ಭೇದವುಳ್ಳದ್ದೇ ಸಂಸಾರ. ಸಂಸರತಿ ಅನೇನ ಮತ್ತೆ ಇದನ್ನು ಸುತ್ತಾ ಇರ್ತಾನೆ, ತಿರುಗ್ತಾ ಇರ್ತಾನೆ, ಇದು ಪದೇ ಪದೇ ಹೊಂತಾ ಇರ್ತಾನೆ. ದುಃಖಪ್ಪ, ದುಃಖ ಯಾರಿಗೂ ಬೇಕು ಅಂತ ಅನ್ಸಲ್ಲಪ್ಪ. ಮಾಭೂದಣ್ಣು ಮೇ ದುಃಖಂ, ನನಗೆ ಕಿಂಚಿತ್ತು ದುಃಖ ಆಗುವುದು ಬೇಡ. ಸುಖೀ ಸ್ಯಾಂ ಅನ್ವಹಂ ತಥಾ, ಪ್ರತಿನಿತ್ಯ ಯಾವಾಗ ಸುಖಿಯಾಗಿರ್ಬೇಕು ಅಂತ ಇಷ್ಟಪಡ್ತಾನೆ. ದುಃಖಿಯಾಗಿರ್ಬೇಕು ಅಂತ ಯಾರು? ಹಲ್ಲು ನೋವು ಬರಲಿ, ತಲೆ ನೋವು ಬರಲಿ, ಹೊಟ್ಟೆ ನೋವು ಬರಲಿ, ಕಾಲು ನೋವು ಯಾರು ಅಂತಾರೆ? ಅಯ್ಯೋ ಗ್ರಹಚಾರ ಯಾತಕಪ್ಪ ಬರುತ್ತೆ ಅಂತಾರೆ. ಸುಖವಾಗಿರೋಣ, ಇದು ನಮ್ಮ ಸ್ವಭಾವ. ಯಾವುದು ನಮ್ಮ ನೇಚರೋ ಸ್ವಭಾವೋ ಅದು ನಮ್ಗೆ ಇಷ್ಟವಾಗುತ್ತೆ. ಯಾವುದು ಕೃತ್ರಿಮವೋ ಆಗಂತುಕವೋ ಅದು ಬೇಡ. ಅದು ಈ ಸುಖ ದುಃಖ ಇದೆಲ್ಲ ಇದು ದುಃಖ, ಇದು ಆಗಂತುಕ. ಆತ್ಮೇಕತ್ವೇ ಏವ ಕ್ರಿಯಾಕಾರಕ ಫಲಭೇದ ಸಂಸಾರ ವಿಲಕ್ಷಣ ಇತಿ ಚೇತ್. ಆತ್ಮೇಕತ್ವೇ ಏವ ಕ್ರಿಯಾಕಾರಕ ಫಲಭೇದ ಸಂಸಾರ ವಿಲಕ್ಷಣ ಇತಿ ಚೇತ್. ಆತ್ಮನು ಒಬ್ಬನೇ ಆಗಿರುವಾಗ ಕ್ರಿಯಾಕಾರಕ ಫಲಭೇದ ಇರುವುದು ಸಂಸಾರಕ್ಕಿಂತ ವಿಲಕ್ಷಣವಾದದ್ದೇ. ಅದು ಆತ್ಮ ಒಬ್ಬನೇ ಇರ್ತಾನೆಪ್ಪ. ಕ್ರಿಯಾಕಾರಕ ಫಲಭೇದ ಇದು ಈ ಸಂಸಾರ ಅಲ್ಲಪ್ಪ, ಅದು ಅಪ್ರಾಕೃತವಾದ ಸಂಸಾರ, ಒಂದು ಅಲೌಕಿಕವಾದ ಸಂಸಾರ ಅಂತ ಇಟ್ಕೊಳ್ಳೋಣ. ಆತ್ಮಿಕತ್ವದಲ್ಲಿ ಕ್ರಿಯಾಕಾರಕ ಫಲಭೇದ ಈ ಸಂಸಾರಕ್ಕೆ ವಿಲಕ್ಷಣವಾಗಿರುವ ಕ್ರಿಯಾಕಾರಕ ಫಲಭೇದ. ಕ್ರಿಯಾಕಾರಕ ಫಲಭೇದ ಉಂಟು, ಕ್ರಿಯೆ ಉಂಟು, ನೋಡ್ಕೊಳ್ತಾ ಇರ್ತಾನೆ, ಕ್ರಿಯೆ ಉಂಟು, ನೋಡ್ಕೊಳ್ಳೋ ಸಾಧನ ಉಂಟು, ಅಲ್ಲ ಉಂಟು. ಅದು ಈ ಸಂಸಾರಕ್ಕೆ ವಿಲಕ್ಷಣವಾಗಿರೋ ಕ್ರಿಯಾಕಾರಕ ಫಲಭೇದ ಅಂತ ಯಾಕೆ ಮಾಡ್ಕೊಳ್ಬಾರ್ದು ಅಂತಂದ್ರೆ ಅದಕ್ಕೆ ನಾಳೆ ಉತ್ಸಾಹ ಕೊಡ್ತೀನಿ. ಇವು ಈಗಲ ಪ್ರಶ್ನೆ ಮಾಡ್ತೀನಿ ನೀನು. ಈ ಪ್ರಶ್ನೆಗೆ ಹಾಗೆ ತಕ್ಷಣ ಉತ್ಸಾಹ ಕೊಡೋಕ್ಕಾಗಲ್ಲ, ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ತಡೆಯಪ್ಪ ಅಂತ ಹೇಳ್ಬಿಟ್ಟು ನಾ ಆತ್ಮನಃ ನಿರ್ವಿಶೇಷ ಏಕತ್ವಾಭ್ಯುಪಮೇ ನಾಳೆ ಹೇಳ್ತಾರೆ. ಓಂ ಆಪ್ಯಾಗಿಂತ ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಮಾಮ ಬ್ರಹ್ಮ ನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನೆ ನರತೆ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಸಂತು ತೇ ಕೇ ಶಾಂತಿ ಶಾಂತಿ ಯೇ ಉಪನಿಷತ್ಸು ಧರ್ಮಾಃ ये उपनिषत्सु आत्मा अपरमात्मा विजरो विमृत्यु विशोको विजगत्सु अपिपास सत्यकाम सत्यसंकल्प इत्यादयो धर्माः ये सन्ति ते मयि सन्तु. ಅದೆಲ್ಲ ನನ್ನದಾಗಿರಲಿ, ನಾನಂಥವನಾಗಬೇಕು ಅಂತ.